ವಾಕ್ಯವನ್ನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿಗೆಡಸಿರುವ ಸಾವು ನಿಜಗುಣಿಗೆ ಮಣಿಯುವೆನು, ಸಾವು ನಿಜಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಪೇಳೆ ನಿಜ ತೋಳ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ವಹಕ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಧರನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರೂಢರಿಗೆ ನತನತೆ, ಸಿದ್ಧರೂಢರಿಗೆ ನತನತೆ. ಬಾಳ ಬಲ ವೇದಾಂತ ಕೇಸರಿ ಬಾಳ ಗರ್ಜನೆ ಕೇಳೋ ತನಕ ಬಾಳ ಕೂಗಲಿರ್ಪವೇಲಿ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿಯ ಪರ್ಯಂತರವಾಗಿ ಯಾವ ಬೃಹತ್ ಅರಣ್ಯಕ ಉಪನಿಷತ್ತಿನ ಪರಮಾನುಭವ ಬೋಧೆ ಗ್ರಂಥವನ್ನು ಯಜ್ಞವಲ್ಕ ಮೈತ್ರಾದೇವಿಯ ಸಂವಾದವನ್ನು ಶ್ರೀಮನ್ ನಿಜಗುಣ ಯೋಗಿಗಳು ಕನ್ನಡದಲ್ಲಿ ಅದನ್ನು ಅನುವಾದವನ್ನು ಮಾಡಿ ಆತ್ಮಜ್ಞಾನದ ಮಹಾ ಕಲ್ಯಾಣ ಕಾರ್ಯವನ್ನು ಮಾಡಿದಂಥ ಆ ಮಹಾಪುರುಷರು ಕೂಡ ನಾವೆಲ್ಲರೂ ವಂದಿಸುತ್ತಾ ಇವತ್ತು ಯಾವ ಅತ್ಯಂತ ಉಪದೇಶ ವಾಕ್ಯವಾದ ತತ್ವಮಸಿ ಮಹಾವಾಕ್ಯದ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಸೂತ್ರ 19 6ನೇ ಸಂಧಿ. ಆ ತತ್ವಮಸಿ ಎಂಬ ವಾಕ್ಯದ ಅರ್ಥವನ್ನು ನೀನು ಈ ಥರದಿಂದ ಅರಿವುದು ನೀರೇನು. ಹೇ ಸ್ತ್ರೀಯಳಾದ ಮೈತ್ರಾದೇವಿ, ನಾನೇನು ನೀನೇ ಬ್ರಹ್ಮ ಇದ್ದೀಯಂತ ಉಪದೇಶ ಮಾಡಿದ ಮಹಾವಾಕ್ಯ ಅದಲ್ಲ.
ಎಲ್ಲವನ್ನ ವ್ಯತ್ಯಾಸದಿಂದ ಸ್ವಲ್ಪ ತಿಳಿದ್ರೂ ಪರವಾಗಿಲ್ಲ, ಆದರೆ ಮಹಾವಾಕ್ಯದ ಅರ್ಥವನ್ನು ಚೆನ್ನಾಗಿ ತಿಳಿಬೇಕು. ಕಾರಣ, ಈ ಚೆನ್ನಾಗಿ ನಮಗೆ ತಿಳಿಬೇಕಾಗಿದ್ರೆ ಅದು ಒಂದೇ ತತ್ವಮಸಿಯಲ್ಲಿ ವಾಚಾರ್ಥ ಮತ್ತು ಲಕ್ಷಾರ್ಥ ಇದ್ದು, ವಾಚಾರ್ಥವನ್ನು ತಿಳಿದು ಲಕ್ಷಾರ್ಥವನ್ನು ತಿಳಿಯದೇ ಇದ್ದರೆ ಅದು ಚೆನ್ನಾಗಿ ಆಗೋದಿಲ್ಲ, ಅದು ಬುದ್ಧಿಯಲ್ಲಿ ಪ್ರವೇಶ ಆಗೋದಿಲ್ಲ. ಆ ಕಾರಣ ಅವುಗಳ ಅರ್ಥವನ್ನು ನೀನು ತಿಳಿ, ನಾನು ಹೇಳುತ್ತೇನಂತ ಸೂತ್ರದಲ್ಲಿ ಪ್ರಾರಂಭವನ್ನು ಮಾಡಿ 1ನೇ ನುಡಿಯಲ್ಲಿ ಹೇಳ್ತಾರೆ, ಪದನಲ್ಲಿ 3 ಪರಾತ್ಮರ ಐಕ್ಯವೇ ಅದು ವದವಿಧ ಅರ್ಥಗಳು ಅಂತವು. ಮತ್ತೆ ಸುಧತೆ ರನ್ನಳೆ ವಾಚ್ಯ ಲಕ್ಷ್ಯವೆಂದಿ ಈ ಥರ ಇದರ ಅಂದ ಇಂತೆಂದು ತಿಳಿಪೇಳುವೆ. ಈ ಒಂದು ಸ್ತ್ರೀಯಳೆ ಅಂದರೆ ಎಲ್ಲ ಸ್ತ್ರೀಯರಂತಲ್ಲ, ರತ್ನಗಳಲ್ಲಿ ಶ್ರೇಷ್ಠವಾದ ರತ್ನ ಹೇಗೋ ಅದೇ ರೀತಿ ಸ್ತ್ರೀಯರಲ್ಲಿ ಶ್ರೇಷ್ಠವಾದ ಸ್ತ್ರೀಯಳೆ ಅಂತ ಅರ್ಥ. ಆ ಮಹಾವಾಕ್ಯದ ಪದ ಅಂತ ಹೇಳಿ 3 ಪದಗಳು ತತ್ ತ್ವಂ ಅಸಿ. ಅವು ವಾಕ್ಯಕ್ಕೆ ಅಂದರೆ ಪರಾತ್ಮರ ಐಕ್ಯವೇ. ಯಾವ ವಾಕ್ಯವನ್ನು ನಾವು ವಿಚಾರ ಮಾಡಕತ್ತೇವೆ ಆ ಮಹಾವಾಕ್ಯದ ಇಡೀ ಗೂಢಾರ್ಥವನ್ನು ಹೇಳುವಂಥ ಜೀವಾತ್ಮ ಪರಮಾತ್ಮರನ್ನ ಏಕತ್ವ ಮಾಡುವಂಥ ಆ ಮಹಾವಾಕ್ಯ ಅದು ಏನು ಹೇಳ್ತದಂದರೆ ಜೀವ ಶಿವರ ಅಭೇದವನ್ನು ಹೇಳುತ್ತದೆ. ಜೀವ ಶಿವರ ಭೇದವನ್ನು ಹೇಳುವಂಥ ವಾಕ್ಯ ಬಹಳ ಅವ. ಆದರೆ ಈ ತತ್ವಮಸಿ ಮಹಾವಾಕ್ಯ ಜೀವ ಶಿವರ ಮಧ್ಯದಲ್ಲಿ ಅಭೇದವನ್ನು ಹೇಳುತ್ತದೆ. ಅದಕ್ಕೆ ಅವುಗಳ ವಾಚ್ಯ ಲಕ್ಷ್ಯವೆಂದು 2 ರೀತಿ ಉಂಟು. ಅದರ ವಾಚಾರ್ಥವನ್ನು ಮತ್ತು ಲಕ್ಷಾರ್ಥವನ್ನು ನಾನು ಮುಂದೆ ಹೇಳುತ್ತೇನೆ, ನೀನು ನಾನು ಹೇಳುವುದನ್ನು ಅರಿ ಅಂದರೆ ತಿಳಿ ಅಥವಾ ಮನನ ಮಾಡುವಂತ ಅರ್ಥ. ಮೊದಲು ಏನು ಹೇಳ್ತಾರಂದ್ರೆ ಪದದ ವಾಚಾರ್ಥವನ್ನು ಈ 2ನೇ ನುಡಿಯಲ್ಲಿ ಹೇಳ್ತಾರೆ. ವಾಚಾರ್ಥ, ಲಕ್ಷಾರ್ಥ ಅಲ್ಲ. ತೊಂಬಂದ್ರೆ ಜೀವ. ತನು ಮೊದಲಾಗಿ ತೋರ್ಪ ಅನಿತನೇ ತಾನೆಂದು ಜನನಾದಿವುಳ್ಳ ಹಮ್ಮಿನೊಳು ಒಂದೇ ತನಗೆ ತದ್ಬಗೆ ಪತ್ತಿ ಬಿಡದ ವಿಜ್ಞಾನಮಯನೇ ತೊಂಪದಕ್ಕೆ ವಾಚಾರ್ಥವೆನಿಪ ಅರ್ಥ. ಇದು ವಾಚಾರ್ಥ ಏನಪ್ಪ? ತೊಂಪದ ವಾಚಾರ್ಥ ಯಾವುದಕ್ಕಂತಾರ ಅಂದರೆ ತನು ಮೊದಲಾಗಿ ಎಂದು ಶರೀರ ಅದಲ್ಲ. ಶರೀರ ಮೊದಲುಗೊಂಡು ಈ ಶರೀರದಲ್ಲಿ ಇರುವಂಥ ಇಂದ್ರಿಯಾದಿಗಳು, ಮನ ಬುದ್ಧಿ ಚಿತ್ತ ಅಹಂಕಾರಾದಿಗಳು, ಪ್ರಾಣಾದಿಗಳು, ಹೀಗೆ ಎಲ್ಲ ತತ್ವಗಳೇನವ ಆ ತತ್ವಗಳು ನಮಗೆ ಗೊತ್ತಾಗ್ತವಿಲ್ಲ. ಗೊತ್ತಾಗದ ಕಾರಣ ನಾನು ಶರೀರದ ಲಕ್ಷ್ಯ ಹೋಗ್ತದೆ. ಶರೀರ ಗೊತ್ತಾಗದಿದ್ರೆ ಶರೀರ ಕಡೆ ಗಮನನೇ ಓದ್ತಿದ್ದಿಲ್ಲ. ತಿಳಿತೀವಿ ನಾವು. ಅನಿತನೇ ಅವೆಲ್ಲವೂ ಕೂಡ ನಾನೆಂದು ನಾವೇನು ತಿಳ್ಕೊಂಡೀವಿ? ಜೀವ ಏನು ತಿಳ್ಕೊಂಡನ? ಶರೀರಾದಿ ತೋರ್ಪ ಅನಿತೆಲ್ಲವನು. ಈ ಶರೀರದಿಂದ ಈ ತತ್ವಗಳು, ಈ ಜಗತ್ತು ಏನದ, ಈ ಲೋಕ ಎಲ್ಲವೂ ತಾನೆಂದು ಆ ಶರೀರಕ್ಕೆ ಜಗತ್ತು ಏನು ದೋಷದಿಂದ ಕೂಡದ, ಅದಕ್ಕೇನು ರೋಗ ಅಂದರೆ ಜನನ ಮರಣವೇ ರೋಗ.
ಜಗತ್ತಿಗೆ ಜನನ ಮರಣ ಆದಿಲ್ಲ, ದೇಹಕ್ಕೆ ಜನನ ಮರಣ ಆದ. ಈ ದೇಹ ಜಗತ್ತಂತ ಯಾವಾಗ ತಿಳ್ಕೊಂಡಿವಿ ಅಂದರೆ ಅವುಗಳ ಧರ್ಮ ಕರ್ಮಗಳು ನಾನಂತ ಆರೋಪ ಆಯ್ತು ನೋಡ್ರಿ, ನನ್ನ ಮೇಲೆ ಬಿದ್ದುವು. ಹೀಗೆ ಅಹಂಕಾರದಲ್ಲಿ ಸೇರಿಕೊಂಡು ತನಗೆ ತದ್ಬಗೆ ಪತ್ತಿ ಅದರ ಧರ್ಮ ಬಂದು, ಕಣ್ಣನ ಅಂದರೆ ಕಣ್ಣಿನ ಧರ್ಮ ನೋಡೋದು, ಕಿವಿ ನಂದು ಅಂದರೆ ಕಿವಿ ಕೇಳೋ ಧರ್ಮ, ನಾಲಿಗೆ ನಾನಂದರೆ ರುಚಿ ನೋಡೋ ಧರ್ಮ, ಬಾಯಿ ನಾನಂದರೆ ಮಾತಾಡುವ ಧರ್ಮ, ಕಾಲು ನಡೆಯೋ ಧರ್ಮ, ಕೈ ಹಿಡಿಯೋ ಧರ್ಮ. ಹೀಗೆ ಎಷ್ಟು ತತ್ವಗಳವ. ಎಲ್ಲ ತತ್ವಗಳ ಧರ್ಮ ಏನಾಯಿತು ಅಂದರೆ ನಾನಂತ ತಿಳ್ಕೊಂಡಾಗ ದೃಷ್ಟಿ ಮಂದಾದರೆ ನನಗೆ ಕುರುಡ ಅಂತ ಅನ್ಕೊಂಡೆ, ಶಬ್ದ ಮಂದಾದರೆ ನನಗೆ ಕಿವುಡತ್ವ ಪ್ರಾಪ್ತಿ ಆಯಿತು ಅನ್ಕೊಂಡೆ, ಇದೇ ರೀತಿ ಮುಪ್ಪಾದರೆ ಮುಪ್ಪು, ಸಾವಾದ ಸಾವು ಅಂತ ತಿಳ್ಕೊಂಡು ಅವುಗಳನ್ನ ಬಿಡಲಾರದೆ, ಬಿಡಕ್ಕೆ ಬರೋಂಗಿಲ್ಲಲ್ಲ ಅವು. ತಿಳಿದ್ರೆ ಬಿಡಕ್ಕೆ ಬರಲಾರ್ದು, ತಿಳಿಲಾರ್ದು ಸುಮ್ಮನೆ ಕುಂತ್ರೆ ಬಿಡಕ್ಕೆ ಬರ್ತದೇನಿದು. ಹಾಗೆ ಅವುಗಳನ್ನು ತ್ಯಜಿಸದೆ, ಅವುಗಳನ್ನ ಬಿಡದೆ ವಿಜ್ಞಾನಮೇನೆ ನಾನು ಜೀವನೇ ಅಂತ ಏನು ತಿಳ್ಕೊಂಡನ, ಇದೇ ತ್ವಂ ಪದಕ್ಕೆ ವಾಚಾರ್ಥ ನೋಡ್ರಿ. ವಾಚಾರ್ಥ ಅಂದ್ರೆ ಇಷ್ಟೇ, ತಾನಲ್ಲದ ತನ್ನದಲ್ಲದ ಯಾವುದಿದ್ರೂ ಕೂಡ ನಾನು ನನ್ನದು ಅನ್ನುವಂಥ ಭ್ರಮೆ ಏನದ, ಭ್ರಾಂತಿ ಏನದ, ಅಧ್ಯಾಸ ಏನದ, ಆ ಭ್ರಮೆಗೇನೆ ಇಲ್ಲಿ ಮಹಾತ್ಮರು ಇದು ವಾಚಾರ್ಥ ಅಂದರು. ವಾಚಾರ್ಥ ಮತ್ತೆ ಇದರ ಲಕ್ಷಾರ್ಥ ಏನಪ್ಪ? ಮೊದಲು ಚಿಜ್ಜಡವೆನಿಸಿದ ಜೀವ ಹಂತೆಯ ಮುದವ ಸುಖಾದಿ ತನ್ನೆಡೆಗೆಂದು ಪದವಿಡಿದ ಅವಿಕಾರಿ ತುದಿಯ ಕೂಟಸ್ಥಾತ್ಮವದು ತ್ವಂಪದಕ್ಕೆ ಲಕ್ಷಾರ್ಥ. ಅದು ಅರ್ಥ. ಲಕ್ಷಾರ್ಥಕ್ಕೆ ಅರ್ಥ ಏನಪ್ಪ? ಮೊದಲು ಅಂದರೆ ಪ್ರಾರಂಭದಲ್ಲಿ, ಪೂರ್ವದಲ್ಲಿ ಅಥವಾ ಪ್ರಥಮದಲ್ಲಿ ಜಡವೆನಿಸಿದ ಈ ಜಡ ಚೇತನಾತ್ಮಕವಾದ ಜೀವ ಸಂಬಂಧ ಆಗ್ಯದಲ್ಲ. ಎದ್ರ ಸಂಬಂಧ ಆಗ್ಯದ? ಅಜಡ ಅಚೇತನ ಆದಂಥ ಜೀವನು ಅಚೇತನ, ಅವನಿಗೇನು ಸಂಬಂಧ ಅದೇನು? ಸಂಬಂಧ ಮಾಡಿಕೊಂಡನಷ್ಟೆ. ಅವನು ಈ ಅಹಂಕಾರದಲ್ಲಿ ಕೂಡಿಕೊಂಡು ಅಹಂಕಾರದ ಅಧಿಷ್ಠಾನ ಈ ತಿಳ್ಕೋಕ, ಆ ಪ್ರತ್ಯೇಕಾತ್ಮ ಪ್ರತಿಬಿಂಬದಿಂದ ಕೂಡಿರುವ ಕಾರಣ ಚೇತನ ಅಚೇತನಾತ್ಮಕವಾಗಿರುತ್ತದೆ. ಅದರಲ್ಲಿ ಇಷ್ಟ ಬುದ್ಧಿಯಿಂದ ಸುಖವೂ ಅನಿಷ್ಟ ಬುದ್ಧಿಯಿಂದ ದುಃಖವೂ ಆಗುತ್ತಾ ಇರುತ್ತದೆ. ಅಹಂಕಾರ ವಿಶಿಷ್ಟ ಚೇತನದಲ್ಲಿ ತೋರಿದ ಸುಖ ದುಃಖ ಮೋಹ ಮೊದಲಾದವುಗಳು ಆ ಅಹಂಕಾರಕ್ಕೆ ಅವೇ ಸಾಕ್ಷಿಯಾದ ಪ್ರತ್ಯೇಗಾತ್ಮ ಸ್ವರೂಪ ಅಂತ. ಇದೇನದ ಅಂದರೆ ಪ್ರತ್ಯೇಗಾತ್ಮಕ ರೂಪಾಂತರ ಇಲ್ಲ. ಈ ಮೊದಲು ಹೇಳಿದ್ದೇನದ ಅದಕ್ಕೆಲ್ಲ ರೂಪಾಂತರ. ರೂಪಾಂತರ ಅಂದರೆ ಹಾಲು ಕಟ್ಟು ಮೊಸರಾದಂಗೆ ವಿಕಾರ ಆಗ್ತಾವ. ಆದರೆ ವಿಚಾರ ಮಾಡಿ ನೋಡಿದಾಗ ಈ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳೇನವ ಇವೆಲ್ಲ ವಿಕಾರದಿಂದ ಕೂಡ ನೋಡ್ರಿ. ಸ್ಥೂಲ ದೇಹ ಸೂಕ್ಷ್ಮದಲ್ಲಿಲ್ಲ, ಸೂಕ್ಷ್ಮ ಕಾರಣದಲ್ಲಿಲ್ಲ. ಜಾಗ್ರದಲ್ಲಿದ್ದ ಸ್ಥೂಲ ಸ್ವಪ್ನದಲ್ಲಿ ಸೂಕ್ಷ್ಮ ಆಯಿತು, ಸ್ವಪ್ನದಲ್ಲಿ ಸೂಕ್ಷ್ಮ ಆದದ್ದು ಕಾರಣದಲ್ಲಿ ಅದೊಂಥರ ಆಯಿತು. ಆದರೆ ಈ ಮೂರು ಶರೀರವನ್ನು ತಿಳಿಯುವಂಥ ವಿಶ್ವ ತೈಜ ಪ್ರಾಜ್ಞ ಪ್ರತ್ಯೇಗಾತ್ಮ ಇದ್ದಲ್ಲ ನೀನು. ನಿನಗೇನು ಬದಲಾವಣೆ ಆದೇನು? ಬದಲಾವಣೆ ಇಲ್ಲ. ಹಾಗಾಗಿ ಇದು ನಾಲ್ಕನೇ ಆತ್ಮನಾದ್ದರಿಂದ ಇದು ತೂರ್ಯನು, ಇದು ಅವಿಕಾರಿ ಆಗುವುದು, ಇದು ವಿಕಾರ ಆಗೋದಿಲ್ಲ.
ಆ ಜ್ಞಾನ ವಿಕಾರ ಆಗ್ಯದೇನು? ಜಾಗೃತ ತಿಳಿದ ಜ್ಞಾನ ಸ್ವಪ್ನ ತಿಳಿತದ, ಸ್ವಪ್ನವನ್ನು ಅರಿಯುವಂಥ ಜ್ಞಾನವೇ ಸುಸುಪ್ತಿಯನ್ನು ತಿಳಿತದೆ. ಮತ್ತು ಇವು ಮೂರನ್ನು ಮೀರಿದ ಪ್ರತ್ಯೇಗಾತ್ಮ ಅನ್ನುವುದನ್ನು ಕೂಡ ತಿಳಿಯೋದು ಜ್ಞಾನನೇ. ಅದು ಬದಲಾವಣೆ ಇಲ್ಲ, ವಿಕಾರ ಇಲ್ಲ. ಅದಕ್ಕೆ ಇದು ತೊಂಪದಕ್ಕೆ ಲಕ್ಷಾರ್ಥ ನೋಡೋದು. ಇದು ಲಕ್ಷಾರ್ಥ, ವಾಚಾರ್ಥ ಬೇರೆ, ಲಕ್ಷಾರ್ಥ ಬೇರೆ. ಒಟ್ಟಿನಲ್ಲಿ ವಾಚಾರ್ಥಕ್ಕೆ ವಿಕಾರ ಅದ, ಲಕ್ಷಾರ್ಥಕ್ಕೆ ಅವಿಕಾರ ಅದ ನೋಡ್ರಿ. ಸಣ್ಣ ಶಬ್ದದಾಗ ಅರ್ಥ ಮಾಡ್ಬೇಕಂದ್ರೆ ವಾಚಾರ್ಥ ಏನದ ಅದು ವಿಕಾರ ಆಗ್ತದೆ, ಕೆಟ್ಟ ಹೋಗ್ತದೆ. ಆದರೆ ಅವಿಕಾರಿ ಆಗಿರ್ತಕ್ಕಂಥ ಏನು ಚೇತನದ ಅದು ಯಾವಾಗಲೂ ಒಂದೇ ಪ್ರಕಾರವಾಗಿ ಇರುವುದು. ಇದೇ ಪ್ರತ್ಯೇಗಾತ್ಮ ಸ್ವರೂಪವೆನ್ನುವುದು ಅಂತ ಹೇಳಿ ಈಗ ಜೀವನ ಬಗ್ಗೆ ಹೇಳಿದರು. ಈಗ ಬ್ರಹ್ಮನ ಬಗ್ಗೆ ಹೇಳ್ಬೇಕಲ್ಲ, ತತ್ಪದದ ಅದರ ವಾಚಾರ್ಥ ಏನು ಅಂದರೆ, ಪ್ರಕೃತಿ ಮೇಳನದಿಂದೇ ಸಕಲ ಏಷನೆನಿಸಿ ಮೋಹಕಮಿಲ್ಲದ ಅಖಿಲ ಕಾರಣವಾಗಿ ವಿಕೃತಿ ತನಗೆ ಪೊರ್ದದ ಆನಂದಮೇನೆ ಭಾವಕಿ ತತ್ಪದಕ್ಕೆ ವಾಚಾರ್ಥಬಹುದು. ಇದು ವಾಚಾರ್ಥ ಆಗ್ತದ. ಭಾವಿಕಿ ಅಂದರೆ ಭಾವಿಸುವವಳೆ. ಏನು ಭಾವಿಸ್ತಿ ಅಂದರೆ, ನಾನು ಹೇಳುವಂಥ ಭಾವನೆಗಳನ್ನು ಇದೇ ಹೇಳ್ತಾರಂತ ನಿನ್ನ ಭಾವದಲ್ಲಿ ಮೊದಲೇ ಬರ್ತದೆ. ಹಿಂಗೇ ಹೇಳ್ತಾರೆ ನೋಡಿದೆ ಮುಂದಾನ, ಅದಕ್ಕೆ ಭಾವಕ್ಕೆ ಅಂತ. ಇಲ್ಲಿ ಭಾಷಣವನ್ನು ತಿಳಿಯೋರು ಬೇಕಾಗಿಲ್ಲ, ಭಾವವನ್ನು ತಿಳಿಯೋರು ಶಾಸ್ತ್ರಕ್ಕೆ ಬೇಕು. ಭಾಷಣ ತಿಳಿಯೋರು ಭಾಳ ಮಂದಿ ಯಾರ, ಅದರ ಭಾವ ಅರ್ಥ ಆಗ್ಬೇಕಲ್ಲ. ಹಾಗಾಗಿ ಪ್ರಕೃತಿ ಅಂತ ಹೇಳಿದಾಗ ಈ ತ್ರಿಗುಣಾತ್ಮಕ ಪ್ರಕೃತಿ ಸಂಬಂಧದಿಂದ ಇವು ಮೂರು ಸತ್ವಗುಣ, ರಜಗುಣ, ತಮೋಗುಣದಿಂದ ಕೂಡಿದೆ ಪ್ರಕೃತಿ. ಇದು ಎಲ್ಲಿ ಪ್ರಕೃತಿ ಆದಂದ್ರೆ ಇಲ್ಲಿ ಅವು ಮೂರು ಇರ್ತಾವ, ಮೂರಿಲ್ಲ ಅಂದ್ರೆ ಒಂದೆರಡನೇ ಇರ್ತಾವ. ಗುಣಗಳು ಇರಬೇಕಲ್ಲಿ. ಆದರೆ ಮೂರು ಇರುವುದೇ ಪ್ರಕೃತಿ ಅಂತ ಇಲ್ಲಿ ಅರ್ಥ ಮಾಡಬೇಕು. ಆದರೆ ಮೂರು ಎಲ್ಲದರಲ್ಲಿ ಆದಂದರೆ ಎಲ್ಲವೂ ಒಂದೇ ಅಂತ ಅರ್ಥ ಮಾಡಬಾರ್ದು. ಇದ್ರೂ ಕೂಡ ಅವತ್ತೇ ಅದನ್ನು ಲಕ್ಷಾರ್ಥದಿಂದ ವಿಚಾರ ಮಾಡಬೇಕು. ಈ ತ್ರಿಗುಣಾತ್ಮಕ ಪ್ರಕೃತಿ ಏನದ ಉಪಾಧಿ ಮೂಲಕ ತೋರ್ತದೆ. ಉಪಾಧಿ ಅಲ್ಲಿವಕ ಅದರಲ್ಲಿ ಪ್ರತಿಬಿಂಬಿತವಾದ ಪರಬ್ರಹ್ಮದ ಚೈತನ್ಯವೇ ಈಶ್ವರನೆಂದು ಹೇಳಿಸಿಕೊಂಡು, ಎಲ್ಲಿ ಪ್ರತಿಬಿಂಬದಲ್ಲಿ ತೋರಿಸಿಕೊಂಡು, ಅದಕ್ಕೆ ಮೂಲ ಹೇಳ್ತಾರೆ ಪ್ರಕೃತಿ ಅಂದರೆ ಅವಿದ್ಯೆ, ಅವಿದ್ಯೆ ಅಂದರೆ ಮಾಯ ಅಂತ ಮೂಲ ತಗೊಂಡ್ರು. ಪರಮಾತ್ಮಗೆ ಉಪಾಧಿ ಯಾವುದು ಅಂದರೆ ಶುದ್ಧ ಮಾಯೆ ಅಂದರು. ಜೀವಾತ್ಮನಿಗೆ ಉಪಾಧಿ ಯಾವುದು? ಅವಿದ್ಯಾ ಮಾಯೆ. ಶುದ್ಧ ಮಾಯೆಗೂ ಅವಿದ್ಯಾ ಮಾಯೆಗೂ ಏನು ವ್ಯತ್ಯಾಸ ಅಂದರೆ, ಶುದ್ಧ ಮಾಯೆ ಅದು ಸ್ವಚ್ಛವಾದ ಕನ್ನಡಿ, ಅಶುದ್ಧವಾದ ಮಾಯೆ ಅಂದರೆ ಮಲಿನವಾದ ಕನ್ನಡಿ, ಅಷ್ಟೇ ವ್ಯತ್ಯಾಸ. ಆದರೆ ಪ್ರತಿಬಿಂಬಕ್ಕೆ ಏನನ್ನ ವ್ಯತ್ಯಾಸ ಆಗಿದೆಯೋ ಅಂದರೆ ಏನು ವ್ಯತ್ಯಾಸ ಇಲ್ಲ. ಸೂರ್ಯನ ಪ್ರತಿಬಿಂಬ ಎರಡು ಕನ್ನಡಿ ಇಟ್ಟಾಗ ಒಂದು ಕನ್ನಡಿಯಲ್ಲಿ ಮಲಿನ ಕಾಣ್ತದೆ, ಮೋಡ ಮುಚ್ಚಿದಂಗೆ ಕಾಣ್ತದೆ, ಕಪ್ಪು ಕಪ್ಪು ಕಾಣ್ತದೆ. ಇನ್ನೊಂದು ಕನ್ನಡಿಯಲ್ಲಿ ಅದೇ ಸಮಯದಲ್ಲಿ ಬಹಳ ಸ್ವಚ್ಛವಾಗಿ, ನಿರ್ಮಲವಾಗಿ, ಪರಿಶುದ್ಧವಾಗಿ ಕಾಣ್ತದೆ. ಈ ಕನ್ನಡಿಯಲ್ಲಿ ಹಿಂಗೆ ಯಾಕೆ ಕಾಣ್ತದ, ಈ ಕನ್ನಡಿಯಲ್ಲಿ ಹೀಗೆ ಏಕೆಂದರೆ ಸೂರ್ಯನ ದೋಷ ಅಲ್ಲದು, ಉಪಾಧಿ ಕನ್ನಡಿಯ ದೋಷ. ಕನ್ನಡಿ ಧೂಳದಕ್ಕೆ ಸೂರ್ಯನಿಗೆ ಧೂಳು ಹತ್ತಿದಂಗೆ ಆಗ್ಯದ, ಕನ್ನಡಿ ಸ್ವಚ್ಛ ಇದ್ದದಕ್ಕೆ ಸೂರ್ಯ ಸ್ವಚ್ಛ ಅಂತ ಕಾಣಿಸ್ತಾನೆ. ಆದರೆ ಇವೆರಡೂ ಸೂರ್ಯನಿಗೆ ಸಂಬಂಧ ಇಲ್ಲ, ಅವನು ನಿರ್ಮಲವಾಗಿರೋನು.
ಹೀಗೆ ಸಕಲ ಜಗತ್ತಿನ ಉತ್ಪತ್ತಿ ಈಶ್ವರ ಆದಮೇಲೆ ತ್ರಿಗುಣ ಅಹಂಕಾರ ಅಂತ ಹೇಳ್ಯಾರ, ತ್ರಿಗುಣ ಅಂತ ಹೇಳ್ಯಾರ. ಅಲ್ಲಿ ಪ್ರತಿಬಿಂಬ ಆದಾಗ ಜಗತ್ತು ಏನಾಯಿತು ಅಂದರೆ ಉತ್ಪತ್ತಿಗೆ ಪ್ರಾರಂಭ ಆಯಿತು. ಅಲ್ಲಿ ಮತ್ತು ಉತ್ಪತ್ತಿ ಮಾಡಬೇಕಾದ್ರೆ ಬ್ರಹ್ಮನ ಸೃಷ್ಟಿ ಆಯಿತು. ಆ ಯಾವಾಗ ಉತ್ಪತ್ತಿ ಆಯಿತು ಅಂದಮೇಲೆ ಸ್ಥಿತಿ ಮಾಡಬೇಕಾಯ್ತು. ಆ ಒಂದು ಸಂರಕ್ಷಣೆ ಮಾಡೋಕ್ಕೋಸ್ಕರ ವಿಷ್ಣು ಸೃಷ್ಟಿ ಆಗಬೇಕಾಯ್ತು. ಲಯ ಮಾಡಬೇಕಾಯ್ತಲ್ಲ, ಮತ್ತೆ ರುದ್ರ ಬೇಕಾಯಿತು. ಈ ರೀತಿ ಇವೆಲ್ಲ ಪ್ರಾರಂಭ ಆದ ಮೇಲೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ನಾಶಗಳನ್ನು ಮಾಡುತ್ತಾ ತನಗೊಂದು ವಿಕಾರವನ್ನು ಹೊಂದದೆ ಆನಂದ ಸ್ವರೂಪನಾಗಿರುವಂಥವನೇ ತತ್ಪದಕ್ಕೆ ವಾಚಾರ್ಥ, ಪರಮಾತ್ಮನ ವಾಚಾರ್ಥ. ಮತ್ತೆ ಎಂದು ಜಗತ್ತು ಉತ್ಪತ್ತಿ ಆಗದ ಅಂದಿನಿಂದ ಅವತ್ತಿನಿಂದ ಇವತ್ತಿನವರೆಗೂ ಮುಂದೇನು ಬ್ರಹ್ಮ ಸೃಷ್ಟಿ ಮಾಡ್ಯಾನ, ವಿಷ್ಣು ರಕ್ಷಣೆ ಮಾಡ್ತಾನ, ರುದ್ರ ಲಯ ಮಾಡ್ತಾನಂತ ಶಾಸ್ತ್ರಗಳ. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮನೆ ಕಟ್ಕೊಂಡಿವಿ. ಮನೆಯಲ್ಲಿ ಎಷ್ಟೋ ಮಂದಿ ಹುಟ್ಟುತ್ತಾರ, ಬೆಳಿತಾರ, ಮತ್ತೆ ಸಾಯ್ತಾರ. ಒಂದೊಂದು ಮನೆಯಲ್ಲಿ ಎಷ್ಟು ಸಲ ಹುಟ್ಟಿಲ್ಲ, ಎಷ್ಟು ಸಲ ಸತ್ತಿಲ್ಲ. ಅಷ್ಟು ಸಲ ಆ ಮನೆಯ ಹಿರಿಯರು ಕಿರಿಯರು ಕೂಡ ಹುಟ್ಟಿದಾಗ ಸಂಭ್ರಮ, ಸತ್ತಾಗ ದುಃಖಪಟ್ಟಿವಿಲ್ಲ. ಬರೀ ಒಂದು ಮನೆಯಲ್ಲಿ ಎಷ್ಟೋ ಸಲ ಹತ್ತೀವಿ, ಯಾಕಂದ್ರೆ ಚಟ್ಟ ಕಟ್ಟಿವಿ. ಎಷ್ಟೋ ಸಲ ನಕ್ಕೀವಿ, ಯಾಕಂದ್ರೆ ತೊಟ್ಲು ಕಟ್ಟಿವಿ ಅಂತ. ಆದರೆ ಈ ಒಂದು ಭಗವಂತನ ಈಶ್ವರನ ವಿಶಾಲವಾದ ಜಗತ್ತಿನಲ್ಲಿ ಎಷ್ಟು ಜೀವಿಗಳು ಹುಟ್ಟುತ್ತವ, ಸೃಷ್ಟಿಯಾಗ್ಯವ, ಎಷ್ಟು ಲೆಕ್ಕ ಇಲ್ಲ. ಆದರೆ ಆ ಭಗವಂತ ಅವತ್ತ ಬಹಳ ಆನಂದ ಪಟ್ಟನ. ಅಷ್ಟು ಜೀವಿಗಳು ಎಷ್ಟೋ ಸಲ ಸತ್ತೋಗ್ಯವ, ಎಷ್ಟು ಹುಟ್ಟ್ಯಾವ ಅಷ್ಟೆಲ್ಲ ಸತ್ತೋಗ್ಯವ. ಆದ್ರೆ ಆ ಈಶ್ವರನಿಗೆ ಸ್ವಲ್ಪ ಆದ್ರೆ ದುಃಖ ಆಗಿದೇನು? ಇಲ್ಲಲ್ಲ. ಕಾರಣ ಏನು ಅಂದರೆ ಇವು ವಿಕಾರ ಆಗ್ತವ, ಇವು ಉತ್ಪತ್ತಿ ನಾಶದಿಂದ ಕೂಡ್ಯವ. ಇವುಗಳನ್ನು ನೋಡುವ ನಾನು ಸಾಕ್ಷಿ ಅಂತ ತಿಳ್ಕೊಂಡ ಕಾರಣ ಆತ ಆನಂದ ಸ್ವರೂಪ ಆಗ್ಯಾನ ಎಂದನ ಅರ್ಥನ. ದೇವತೆಗಳವರು ಅತ್ತಿಲ್ಲ, ನಕ್ಕಿಲ್ಲ. ಮನುಷ್ಯರು ಹುಟ್ಟಿದ್ರೆ ನಕ್ಕಿಲ್ಲ, ಸತ್ರವರು ಅತ್ತಿಲ್ಲ. ಜಗತ್ತಿನಲ್ಲಿ ಏನು ನಡೆದದಂದ್ರೂ ಕೂಡ ಬರೇ ಆನಂದ ಸ್ವರೂಪ ಆಗ್ಯ ಭಗವಂತನವಿನ ನಾವು ಸುಖ ದುಃಖಕ್ಕೆ ಈಡಾಗಿವಿ. ಆ ಕಾರಣ ಇದು ಯಾರ್ದು ಅಂದರೆ ತತ್ಪದಕ್ಕೆ ವಾಚಾರ್ಥವೆನಿಪದು. ಇದು ವಾಚಾರ್ಥ. ಅದಕ್ಕೆ ಭಗವಂತ ಅವ್ರು ಮೂವರು ಯಾಕೆ ತ್ರೈಮೂರ್ತಿಗಳು ಆನಂದವಾಗ್ಯಾರಂದ್ರೆ ಅವ್ರ ಸಂಬಂಧ ಇಲ್ಲಂಗಾರ. ನಾವು ಸಂಬಂಧ ಹಿಡ್ಕೊಂಡಿವಲ್ಲ. ಸಂಬಂಧ ಯಾಕೆ ಹಿಡ್ಕೊಂಡಿವಿ ಅಂದರೆ ಭ್ರಾಂತಿಯಿಂದ ಹಿಡ್ಕೊಂಡೀವಿ. ಅದು ಸಂಬಂಧ ಆದಂದರೆ ಅದ್ರಾಗ ಏನಾನ ಇರಬೇಕಾಗಿತ್ತಲ್ಲ. ನಮ್ಮದು ಏನಿಲ್ಲ ಅದ್ರಾಗ, ಒಂದು ಚೂರಾದ್ರೂ ಕೂಡ ಇಲ್ಲ. ಭಾಳ ಅಂದ್ರೆ ಏನ್ರಿ ರಕ್ತವೀರ್ಯ ಆದ್ರಂದ್ರೆ ರಕ್ತವೀರ್ಯ ನಿಂದ ಅನ್ನೋದು. ರಕ್ತವೀರ್ಯ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಕೂಡ ನಿಂದಿಲ್ಲ. ಸುಮ್ಮನೆ ನಂದಾದ ಏನಾದ ನಿಂದಂತ. ಹಾಗೆ ವಿಚಾರ ಮಾಡಿದ ಸೃಷ್ಟಿಕರ್ತ ಈಶ್ವರನಿಗೆ ಜ್ಞಾನ ಇದ್ದದಕ್ಕಾಗಿ ಆತ ಆನಂದ ಸ್ವರೂಪನ. ಇದಕ್ಕೆ ಈಶ್ವರನ ವಾಚಾರ್ಥ ಅಂತ. ಮತ್ತು ಇದರ ಲಕ್ಷಾರ್ಥ ಏನ್ರಿ? ನಿರುಪಮನು, ಅದ್ವಯನು, ನಿತ್ಯನು, ನಿರವಧಿ, ನಿಸ್ತತ್ವ, ನಿರಗ, ನಿರ್ಮಲ, ನಿರಾಲಂಬನು, ನಿರುಪಾದಿ, ನಿಸ್ಸಂಗ, ಪರಿಪೂರ್ಣ, ಪರಬ್ರಹ್ಮನು. ಅದರ ಇರಿವೇ ತತ್ವದಕ್ಕೆ ಲಕ್ಷ ಅರ್ಥವು ಅಂತ ಎಷ್ಟು ಶಬ್ದಗಳು ಹಾಕ್ಯಾರ ನೋಡೋರು. ಮೊದಲನೇದು ನಿರುಪಮನು. ನಿರುಪಮ ಅಂದರೆ, ಉಪಮ ಅಂದರೆ ದೃಷ್ಟಾಂತಕ್ಕೆ ನಿಲ್ಕೋದು.
ನಿರುಪಮ ಅಂದರೆ ದೃಷ್ಟಾಂತ ಕೊಟ್ಟು ಹೇಳಲಿಕ್ಕೆ ಬರೋದು ಯಾವುದು ಉಂಟು ಅದು ನಿರುಪಮ. ದೃಷ್ಟಾಂತ ಕೊಟ್ಟು ಹೇಳಕ್ಕೆ ಬರಂಗಿಲ್ಲ. ದೃಷ್ಟಾಂತ ಕೊಟ್ಟು ಹೇಳಕ್ಕೆ ಬರ್ತದಂದರೆ ಅದು ಉಪಮಾನ. ಅದು ಅದ್ರಂಗೆ ಇನ್ನೊಂದು ಎಲ್ಲೋ ಆದಂಥ ಅರ್ಥ. ಉಪಮೆ ಕೊಟ್ಟು ಹೇಳಕ್ಕೆ ಬರ್ತಲ್ಲ, ಇದ್ರಂಗಲ್ಲಿ ಅದು ನೋಡ್ರಪ್ಪ, ಅಲ್ಲಿದ್ದಂಗೆ ಇಲ್ಲಿ ಆದಂತ ಹೇಳಕ್ಕೆ ಏನಾದ್ರು ಬಂತು ಅಂದರೆ ಅದೇನದ, ಅದು ಉಪಮಾನ ಕೊಟ್ಟು ಹೇಳಕ್ಕೆ ಬರ್ತದೆ. ಇದು ನಿರುಪಮಾನು. ಆಕಾಶಕ್ಕೆ ಉಪಮಾನ ಇಲ್ಲ. ನೈವೈವ ದೃಷ್ಟಾಂತ ಅಂತ ಬರೀತಾರೆ. ಆಕಾಶಕ್ಕೆ ದೃಷ್ಟಾಂತ ಕೊಟ್ಟು ಇನ್ನೊಂದು ಆಕಾಶವನ್ನು ತೋರ್ಸಕ್ಕೆ ಬೇರೆ ಆಕಾಶ ಆದೇನು, ಎದ್ರಂಗ ಆದ ನೋಡಪ್ಪ ಅಂತ ಹೇಳಂಗಿಲ್ಲ. ಅದನ್ನು ತೋರಿಸಿ ಅದೇ ಆಕಾಶ ಅಂತ ಹೇಳಬೇಕು. ಸಮುದ್ರಕ್ಕೆ ದೃಷ್ಟಾಂತ ಕೊಟ್ಟು ಹೇಳಕ್ಕೆ ಬರ್ತದೇನು? ಸಮುದ್ರಕ್ಕೆ ಬೇರೆ ಸಮುದ್ರ ಅದಕ್ಕೆ ಸಮಾನ ಇದ್ರಲ್ಲ. ಸಮುದ್ರ ಹೇಗೆ ಹೇಳು ಅಂದ್ರೆ ಆ ಸಮುದ್ರವನ್ನು ತೋರಿಸಿದ ಸಮುದ್ರ ಇರಬೇಕು. ಅದಕ್ಕೆ ಇಂಥ ಉಪಮಾನರಹಿತವಾಗಿರ್ತಕ್ಕಂಥ ಬ್ರಹ್ಮಸ್ವರೂಪಿರದ ಉಪಮಾನ ಮೀರಿನೇ ಹೇಳಬೇಕು ವಿನ ಉಪಮಾನ ಕೊಟ್ಟು ಹೇಳಕ್ಕೆ ಹೋದ್ರೆ ಒಳಗಾಗ್ತವೆ. ಮತ್ತೆ ಉಪಮಾನ ಮೀರಿನೇ ಹೇಳಬೇಕು. ಯಾಕಂದರೆ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವಂದರ ಮತ್ತು ಅದ್ವೈ ಅನ್ನೋದು ಯಾವುದಕ್ಕೆ ಉಪಮಾನ ಕೊಡಕ್ಕೆ ಬರ್ತದಂದರೆ ದ್ವೈತಕ್ಕೆ ಉಪಮಾನ ಕೊಡಕ್ಕೆ ಬರ್ತದೆ. ಆಕಾಶ ಎರಡಿಲ್ಲ, ಅದಕ್ಕೆ ಉಪಮಾನ ಕೊಡಕ್ಕೆ ಬರಂಗಿಲ್ಲ. ಸಮುದ್ರ ಎರಡಿಲ್ಲ, ಅದಕ್ಕೆ ಉಪಮಾನ ಕೊಡಕ್ಕೆ ಬರಂಗಿಲ್ಲ. ಒಂದೇ ವಸ್ತುವಿಗೆ ಉಪಮಾನ ಹೆಂಗೆ ಕೊಡ್ತಿದ್ದಿ? ಅದಕ್ಕೆ ಅದು ಅದ್ವಯ ನೋಡು. ಏನು ಯಾವುದು ಅದ್ವಯ ಅಂದರೆ ಬ್ರಹ್ಮ ಅದ್ವಯ. ಮತ್ತೆ ನಿತ್ಯ ಅಂದರು. ನಿತ್ಯ ಅಂದ್ರೇನು? ಸದಾ ಮೂರು ಕಾಲದಲ್ಲಿ ಇರುವುದು ನಿತ್ಯ. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಯಾವುದಿಲ್ಲವೋ ಅದು ಮಿಥ್ಯ. ಕಾರಣ ಏನು ಅಂದರೆ ಮೂರು ಅವಸ್ಥೆಗಳು ಒಂದರ ಒಳಗೆ ಒಂದಿಲ್ಲ. ಮೂರು ಅವಸ್ಥೆಗಳ ಅರಿವುತ್ತ ಬೇರೆ ಸಾಕ್ಷಿಕ ನೀನು ಆಗಿದ್ದು. ನಾ ಬೇರೆ ಇಲ್ಲ, ಮೂರು ತಿಳಿದಿಲ್ಲ. ಅದಕ್ಕಾಗಿ ಮಹಾತ್ಮರು ಅಜ್ಞಾನಿಯಲ್ಲವೇ ನೀನು ಜೀವನೇ ಸುಜ್ಞಾನಿ ಎಂದು ನುಡಿವರೆ. ಈ ಪಂಚಮಹಾಭೂತದ ದೇಹ ಆದರೂ ಕೂಡ ಅದ. ಇದು ಮೂರು ಕಾಲದಾಗ ಅದೇನು? ಮೂರು ಕಾಲದಾಗ ಇರೋಂಗಿಲ್ಲ. ಇದು ಹಿಂದೆನೂ ಇಲ್ಲ, ಮುಂದೂ ಇಲ್ಲ, ಮಧ್ಯಕಾಲ ತೋರ್ತದ. ಹಿಂದೆ ತೋರಿಲ್ಲ, ಮುಂದೆ ಇದೇ ತೋರ್ತಂತ ಹೇಳಂಗಿಲ್ಲ. ವರ್ತಮಾನ ತೋರ್ತಲ್ಲ ಇದು. ಹಾಗಾಗಿ ಇದು ಅನಿತ್ಯ, ಆದರೆ ನೀನು ನಿತ್ಯ. ನಿರವಧಿ ಅಂದರೆ ಪರಿಪೂರ್ಣ ಅಂದರೆ ಎರಡು ಒಂದೇ. ಸೀಮೆ ಇಲ್ಲದವನು. ಆಕಾಶಕ್ಕೆ ಸೀಮೆ ಆದೇನು? ದೇಶಕ್ಕೆ ಸೀಮೆ ಅದ, ರಾಜ್ಯಕ್ಕೆ ಸೀಮೆ ಅದ, ಜಿಲ್ಲೆಗೆ ಸೀಮೆ ಅದ, ತಾಲೂಕು ಸೀಮೆ ಅದ, ಪಂಚಾಯತಿ ಸೀಮೆ ಅವ, ಊರಿಗಿನ ಸೀಮೆ ಅವ. ಆಕಾಶಕ್ಕೆ ಸೀಮೆ ಇಲ್ಲ. ಅದಕ್ಕೆ ಸೀಮೆ ಇಲ್ಲಂದ್ರೆ ಏನರ್ಥ ಅಂದರೆ ಅದು ಎಲ್ಲ ಕಡೆ ಇದೆ ಅಂತ ಅರ್ಥ, ಅಳತೆ ಇಲ್ಲ ಅಂತ. ನಿಸ್ತತ್ವ ಅಂದರೆ ಅದು ಒಂದು ವಸ್ತುವಿನಂತೆ ಒಂದು ಪದಾರ್ಥದಂತೆ ಇರುವುದಲ್ಲ. ಅದು ಒಂದು ವಸ್ತುವಲ್ಲ, ಒಂದು ಪದಾರ್ಥ ಅಲ್ಲ. ಅದೇನೆಂದರೆ ಪರವಸ್ತು. ಅದನ್ನು ವಸ್ತು ಅಲ್ಲ, ಅದು ಪರವಸ್ತು. ವಸ್ತುವಿಗೆ ಪದಾರ್ಥ ಅಂತೀವಿ, ಆದರೆ ಆತ್ಮನಿಗೆ ಪರವಸ್ತು. ದೇಹ ಅನ್ನುವುದು ಒಂದು ವಸ್ತು. ಇದು
ಈ ವಸ್ತ್ರ ಹೇಗೆ ಅದರಂತೆ ಈ ಸ್ಥೂಲವಾಗಿ ತೋರುವಂಥ ದೇಹ ಕೂಡ ಒಂದು ವಸ್ತುನೇ. ಆದರೆ ಭಗವಂತ ಏನು ಮಾಡ್ಯಾನ, ಭಗವಂತನ ಸೃಷ್ಟಿಯಿಂದಾದ ವಸ್ತುವಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ, ಬೆಲೆ ಇಲ್ಲ, ಬೆಲೆ ಕಟ್ಟಲಿಕ್ಕಾಗೋದು. ಆದರೆ ಮಾನವ ತಯಾರಿಸಿದ ವಸ್ತ್ರಕ್ಕೆ ಬೆಲೆ ಅದ ನೋಡ್ರಿ. ಒಂದು ಸೀರೆ ತಗೊಂಡ್ರು ಬೆಲೆ ಅದ, ಒಂದು ಲುಂಗಿ ತಗೊಂಡ್ರೆ ಬೆಲೆ ಅದ, ಒಂದು ಅಂಗಿ ತಗೊಂಡ್ರೆ ಬೆಲೆ ಅದ, ಹೌದಿಲ್ಲ? ವಸ್ತ್ರಗಳಿಗೆ ಬೆಲೆ ಉಂಟು, ವಸ್ತುವಿಗೆ ಬೆಲೆ ಇಲ್ಲ. ಯಾರನ್ನ ದುಡ್ಡು ಕೊಟ್ಟು ತಂದ್ರೇನು ಶರೀರ? ಇಷ್ಟು 84 ಲಕ್ಷ ಜೀವರಾಶಿಗಳು ಯಾರಾದರೂ ಇಷ್ಟಿಷ್ಟು ದುಡ್ಡು ಕಟ್ಟಿ ಇಂಥದ್ದೇ ಇರಲಿ ಶರೀರ ಅಂತ ನಾವು ಖರೀದಿ ಮಾಡಿ ತಂದದ್ದಲ್ಲ ಇದು. ಯಾಕಂದರೆ ಇದು ಭಗವಂತ ತಯಾರಿಸಿದ ವಸ್ತು, ಮಾನವ ತಯಾರು ಮಾಡಿದ ವಸ್ತ್ರ ಅಲ್ಲ ಇದು. ಆದರೆ ಅದಕ್ಕೂ ಮೀರಿದಿರದ ಪರವಸ್ತು ನೋಡಿ. ಅದು ವಸ್ತ್ರವನ್ನೆಲ್ಲ, ಒಂದು ವಸ್ತುವನ್ನೆಲ್ಲ, ಅದು ಪರವಸ್ತು. ಹಾಗೆ ಹೇಗಿದೆ ಅಂದರೆ ಅದು ವಸ್ತ್ರದಳು ಒಂದು ನೂಲಿನ ಎಳೆಯಂತೆ. ದೊಡ್ಡ ಸೀರೆ ಅದ, 9 ಮೊಳದ್ದು 9 ಗಜದ ಒಂದು ಪಂಚೆ ಅದ. ಅದ್ರಾಗ ಹೆಂಗದ, ಒಂದು ಎಳೆ ಆದಿಲ್ಲ, ಎಳೆ 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 ಕೂಡಿ ಒಂದು ವಸ್ತು ಆಗ್ಯದ. ಅದರಂತೆ ಜಗತ್ತಿನ ಅನಂತ ವಸ್ತುಗಳು ಸೇರಿಸಿ ಇದು ಜಗತ್ತಾಗ್ಯದ, ಎಲ್ಲ ಜೀವರಾಶಿಗಳಾಗ್ಯಾವ. ಆದರೆ ಅದು ಎಳೆ ಮಾತ್ರ ನಮಗೆ ಕಾಣಂಗಿಲ್ಲ, ಬಟ್ಟೆ ಅಂತ ಕಾಣ್ತದೆ. ಎಳೆ ಕೊಡ್ರಿ ಅಂತೀವಿ ನಾವು, ಬಟ್ಟೆ ತೆಗೆದು ನೋಡಮಂತೀವಿ. ಅದ್ರಂಗೆ ನಾವು ಹುಟ್ಟಿದಾಗ ಸಾಯುವಾಗ ದೇಹವನ್ನು ನೋಡ್ತೇವೆ ವಿನ ದೇಹದ ಒಳಗೆ ಅನುಸೂಚಿತವಾಗಿರುವಂಥ ಆ ಪರಬ್ರಹ್ಮನ ಯಾರು ನೋಡ್ತೀವಿ? ಅದನ್ನು ನೋಡ್ಲಾರ್ದಕ್ಕೆ ಇದನ್ನು ನೋಡಿದಾಗ ನಮಗೆ ಆನಂದ ಆಗ್ತದೆ, ಇದನ್ನು ಕಾಣದಾದಾಗ ದುಃಖ ಆಗ್ತದೆ. ಕಂಡಾಗ ಆನಂದ ಆಗ್ಯದ, ಕಾಣದಾದಾಗ ದುಃಖ ಆಗ್ತದೆ. ಆದರೆ ಇಷ್ಟೇ ಸೀಮಿತ ಅಲ್ಲ ಇದು. ಕಂಡಾಗ ಆನಂದ ಆಗೋದು, ಕಾಣದೆ ಆದಾಗ ದುಃಖ ಆಗಲಿ. ಕಾಣವಾಗನೇ ಪ್ರತ್ಯಕ್ಷ ಎಷ್ಟು ದುಃಖ ಅದ. ಇದು ಅತ್ಯಂತ ದುಃಖ ಜ್ಞಾನಿಗಳಿಗೆ, ಪ್ರಪಂಚಿಕರಿಗೆ ಬದುಕಿರುವಾಗನೇ ದುಃಖ ಅತ್ಯಂತ. ಕೆಟ್ಟವನು ಸತ್ತು ಹೋದ್ರೆ ಒಂದ್ಸಲ 10 ಮಣ್ಣಾಗ ಮುಚ್ಚಿಬಿಡ್ತಾರೆ, ಕಡೆ ಹೋಗ್ಲಿ, ಮುಗಿತಿಲ್ಲ. ಮತ್ತೆ ಅಂಥವ್ನು ಬೈಕಿದಂದ್ರೆ ದಿವಸ ಅಳಬೇಕಲ್ಲಪ್ಪ. ಇದು ಒಂದು ಸಲ ಅಳೋದು ದುಃಖ, ದಿವಸ ಅಳೋದು ಅತ್ಯಂತ ದುಃಖ ಅಲ್ಲ ಪ್ರಾಪಂಚಿಕ ದೃಷ್ಟಿಯಲ್ಲಿ. ಪಾರಮಾರ್ಥ ದೃಷ್ಟಿಯಲ್ಲಿ ಜನನಮನ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಈ ಆಟ ಆಡೋ ಚಕ್ರಕ್ಕೆ ಅವರು ಭಾವ ದುಃಖ ಅಂತ ಕರೆದರೆ ಅದು ಪಾರಮಾರ್ಥ ದೃಷ್ಟಿಯಿಂದ. ಹೀಗಾಗಿ ನಿರಘನು, ನಿಸ್ತತ್ವನು ನಿರಘನು ಅಂದರೆ ಅಲ್ಲಿ ಯಾವುದೇ ಪಾಪ ಇಲ್ಲದವನು ಅಂತ. ಪಾಪ ಅನ್ನೋದು ಗೊತ್ತೇ ಇಲ್ಲ. ಯಾಕಂದರೆ ಸೂರ್ಯನ ರಥದಲ್ಲಿ ಕುಂತವನು ಸಾರಥಿ, ಅವನಿಗೆ ಮುಂದೆ ಕತ್ತಲು ಕಾಣಂಗಿಲ್ಲ. ರಥ ಹೊಣಿತು ಸೂರ್ಯನಂದ್ರೆ ಕತ್ತಲು ಕಾಣ್ತಾನೆ, ಅಲ್ಲಿ ಇಲ್ಲವೇ ಇಲ್ಲ ಅಂತ. ಅದರಂತೆ ಆತ್ಮನಲ್ಲಿ ಯಾವುದೇ ಪಾಪ ಇಲ್ಲವೇ ಇಲ್ಲ. ಈಗ ಹೋಗ್ತಾ ಹೋಗ್ತಾ ಹೆಂಗೆ ಕತ್ತಲು ಹೋಗೇ ಬಿಡುತ್ತಿಲ್ಲ. ಅದರಂತೆ ನಿನ್ನ ಪ್ರಕಾಶದಲ್ಲಿ ಯಾವುದು ಉಳಿಯಂಗಿಲ್ಲ, ಎಲ್ಲವೂ ಕಳೆದು ಹೋಗ್ತದೆ. ಅಂಥ ಒಂದು ಶಕ್ತಿ ಪ್ರಕಾಶವುಳ್ಳವನು. ಮತ್ತು ನಿರ್ಮಲನು ಅಂದರು. ನಿರ್ಮಲ ಅಂದರೆ ಮಲಿನತ್ವ ಇಲ್ಲ ಅಂತ, ಹೊಲಸಿಲ್ಲ ಅಂತ, ಯಾವ ದೋಷ ಇಲ್ಲ. ಏನಪ್ಪ ದೋಷ? ಜೀವ ಭಾವದಲ್ಲಿ ಇದ್ದಂಥ ಅಣುಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನುವಂತೂ ಯಾವ ಮಲ ದೋಷ, ವಿಕ್ಷೇಪ ದೋಷ ಇಲ್ಲವನು.
ಮತ್ತು ನಿರಾಲಂಬನು ಅಂದರೆ 14 ಲೋಕಕ್ಕೆ ನೀನೇ ಆಸೆ ವಿನಃ ನಿನ್ನ ಆಸೆಯಲ್ಲಿ 14 ಲೋಕ ಅವ, ಆದರೆ ನಿನಗೆ ಮಾತ್ರ ಯಾರ ಆಶ್ರಯವಿಲ್ಲ. ಆತ್ಮಗೆ ಯಾರ ಆಧಾರ, ಯಾರ ಆಶ್ರಯದಲ್ಲಿ ಆತ್ಮನ ಆಶ್ರಯದಲ್ಲಿ 14 ಲೋಕ ಅವ. ಯಾವ ಲೋಕದ ಆಶ್ರಯದಲ್ಲಿ ಬ್ರಹ್ಮ ಇಲ್ಲ, ಯಾವ ಲೋಕ ಇಲ್ಲ, 14 ಲೋಕ. ನಾವು ಇಲ್ಲಿ ಅಥಳ ಇಥಳ ಅಂತ ಏನು ಹೇಳ್ತೀವಲ್ಲ, ಈ ಸಾಮಾನ್ಯ ಸ್ವರ್ಗ ಮರ್ತ್ಯ ಇವೆಲ್ಲ ಏನು ಮೃತ್ಯುಲೋಕ ಅಂತೇನವ, ಈ ಲೋಕದ ಆಶ್ರಯ ಆತಗಿಲ್ಲ. ಅದರಂತೆ ನೀನು ಹೇಗಿದ್ದೆ ಅಂದರೆ ದೇಹದ ಆಶ್ರಯದಲ್ಲಿ, ಇಂದ್ರಿಯಗಳ ಆಶ್ರಯದಲ್ಲಿ, ಪ್ರಾಣಾದಿಗಳ ಆಶ್ರಯದಲ್ಲಿ ನೀನಿಲ್ಲ. ಪ್ರಾಣದ ಆಶ್ರಯದಲ್ಲಿ ನಾನಿಲ್ಲ, ದೇಹದ ಆಶ್ರಯದಲ್ಲಿ ನಾನಿಲ್ಲ, ಇಂದ್ರಿಯಗಳ ಆಶ್ರಯದಲ್ಲಿ ನಾನಿಲ್ಲ, ಮನಸ್ಸಿನ ಆಶ್ರಯದಲ್ಲಿ ಇಲ್ಲ, ಚಿತ್ತ ಬುದ್ಧಿ ಅಹಂಕಾರದ ಆಶ್ರಯದಲ್ಲಿ ನಾನಿಲ್ಲವೇ ಇಲ್ಲ. ಮತ್ತು ನನಗೆ ವ್ಯವಹಾರಕ್ಕಾಗಿ ವಿಶ್ರಾಂತಿಗಾಗಿ ಜಾಗ್ರದ ಸ್ಥೂಲ ದೇಹದ ಆಶ್ರಯ ನನಗಿಲ್ಲ, ಸೂಕ್ಷ್ಮ ದೇಹದ ಆಶ್ರಯದಲ್ಲಿಲ್ಲ, ಕಾರಣ ದೇಹದ ಆಶ್ರಯದಲ್ಲಿಲ್ಲ. ಇವೆಲ್ಲವು ನನ್ನ ಆಶ್ರಯದಲ್ಲಿ ಅವ. ನೀ ಇದ್ರೆ ಇವೆಲ್ಲ ಇರ್ತಾವ, ಇನ್ನೇನಿಲ್ಲ ಅಂದರೆ ಇವಕ್ಕೆ ನೆಲೆನೇ ಇಲ್ಲ ಅಂತ. ಈ KPC ಆದಂತೇಳಿ ಒಂದು 2-3 ಸಾವಿರ ಜನ ಅದರ ಆಶ್ರಯದಲ್ಲಿ ನೌಕರಿ ಮಾಡಕತ್ತೀವಿ. ನಮ್ಮ ಆಶ್ರಯದಾಗ ಅದನ್ನದು ಕಂಪನಿ ಆಶ್ರಯದಲ್ಲಿ ನಾವು ಕಾರ್ಮಿಕರಿದ್ದೀವಿ. ಕಾರ್ಮಿಕರ ಆಶ್ರಯದಲ್ಲಿ ಕಂಪನಿ ಇಲ್ಲ, ಹೌದಲ್ಲ? ಅದಕ್ಕೆ ಬ್ರಹ್ಮನ ಆಶ್ರಯದಲ್ಲಿ ನೀನೇ ಬ್ರಹ್ಮ ಇದ್ದಲ್ಲ, ನನ್ನ ಆಶ್ರಯದಲ್ಲಿ ಯಾವಷ್ಟು ಅವಂತ ತಿಳ್ಕೊಬೇಕು ನೋಡ್ರಿ. ಅದು ಲಕ್ಷಾರ್ಥಕ್ಕೆ ಹೋಗ್ಬೇಕಾದ್ರೆ ಅಂದರೆ ಮತ್ತು ಈ ಜನನ ಮರಣದ ಆಶ್ರಯದಲ್ಲಿ ನೀನಿದ್ದೇನು, ನಿನ್ನ ಆಶ್ರಯದಲ್ಲಿ ಆಗಿವಲ್ಲ. ನೀನು ತೆಗಿಬೋದು, ಇಟ್ಕೋಬೋದು, ನಿನ್ನ ಮನಸ್ಸು ಅದು. ನೌಕರಿ ತಗೋಬೋದು, ಕಿತ್ತು ಹಾಕ್ಬೋದು, ನಿನ್ನ ಸಂಬಂಧ ಅದು. ಬೇಕಾದರೆ ಇದು ಇಟ್ಕೋಬೋದು, ಸಾಕಾದ್ರೆ ಕಿತ್ತು ತೆಗಿಬೋದು. ಹಾಗಾಗಿ ನಿರ್ಮಲ ರಹಿತನು, ನಿರಾಲಂಬನು, ನಿರುಪಾದಿ ಇವಿಷ್ಟೆಲ್ಲ ಲಕ್ಷಣ ಯಾವುದಕ್ಕಾವಂದರೆ ಇಲ್ಲ. ಅಂದರೆ ಉಪಾದಿಗೆ ಇವೆಲ್ಲ ವಿರುದ್ಧವಾದ ಲಕ್ಷಣ. ನಿರುಪಾದಿಗೆ ಇಲ್ಲಿವರೆಗೆ ಹೇಳಿದ ಯಾವ ಲಕ್ಷಣ ಇರೋಂಗಿಲ್ಲ. ಬೈಲಿಗೆ ಏನು ಲಕ್ಷಣ ಹೇಳ್ತಾರೆ? ಬೈಲಿಗೆ ಯಾವ ಲಕ್ಷಣ ಹೇಳ್ತಾರೆ? ಮನೆ ಕಟ್ತಾರ, ಬಿಲ್ಡಿಂಗ್ ಕಟ್ತಾರ, ಏನೇನೋ ಕಟ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅವೆಲ್ಲಕ್ಕೂ ಲಕ್ಷಣ ಅವಿಲ್ಲ. ಲಕ್ಷಣ ಅರಮನೆ ಇದ್ದಂಗೆ ಅವಂತೀವಿ, ಏನೇನು ಅವಂತೀವಿ. ಆದರೆ ಅವೆಲ್ಲ ಲಕ್ಷಣಗಳು ಯಾವುದಕ್ಕಾವಂದರೆ ಅದು ಪಂಚಮಹಾಭೂತದಿಂದ ನಿರ್ಮಿತವಾದ ಒಂದು ಮನೆಗೆ ಲಕ್ಷಣ ಅದಾವಿನ ಬೈಲಿಗೆ ಲಕ್ಷಣ ಇಲ್ಲ. ಮನೆಗಾದ್ರೆ ಅದು ಯಾವ್ಯಾವ ಬಣ್ಣ ಯಾವ್ಯಾವುದು ಮಾಡ್ತೀವಿ, ಏನೇನೋ ಅಲಂಕಾರ ಮಾಡ್ದಂಗೆಲ್ಲ ನಾನಾ ರೀತಿ ತೋರಿ ಅದ್ಭುತ ಆಗ್ತದೆ. ನಿಂತು ನೋಡಂಗೆ ಆಗ್ತಾವ. ಸ್ವಲ್ಪ ಒಳಗೋಗಿ ವಿಚಾರ ಮಾಡಿ ನೋಡಿ, ಏನದ, ಇಟ್ಟಂಗೆ ಯಾವ, ಉಸುಕ ಅದ, ಸಿಮೆಂಟ್ ಅದ, ಕೆಬ್ಬಣ ಅದ, ಇಷ್ಟು ನೀರು ಕಲಿತು ಒಂದು ಗೋಡೆ ಅದ, ಅಷ್ಟಿಲ್ಲ ಗೋಡೆ. ಆ ಗೋಡೆನ ನೋಡೋ ಎಲ್ಲವೂ ಸಮಾವಿಲ್ಲ. ಗೋಡೆ ನೋಡಿದ್ರು ಕೂಡ ಮನೆಗಳು ಸಮಾನೆ. ಆ ಬೈಲು ನೋಡಿದ್ರಂತೂ ಮುಗಿದು ಹೋಗಿತ್ತದು. ಯಾಕೆ ಬೈಲು ಆಧಾರ ಅಲ್ಲ. ಹಾಗಾಗಿ ಒಟ್ಟಿನಲ್ಲಿ ತಿಳ್ಕೋಬೇಕು, ಉಪಾದಿಗೆ ಎಲ್ಲ ಲಕ್ಷಣ ಉಂಟು, ನಿರ್ಲಕ್ಷಣಬಹುದಂತ ಯಾವುದು ಕೇಳ್ಯಾರ? ಇದು ಉಪಾದಿ ಇಲ್ಲದ್ದೇನದ ಅದು ನಿರ್ಲಕ್ಷಣ, ಲಕ್ಷಣ ಇಲ್ಲ. ಈ ಬೈಲಿಗೆ ಹೆಂಗಾದಂತ ಹೇಳಿದ್ರೆ ಹೆಂಗೆ ಹೇಳ್ತಾನೆ? ಚೌಕಾದೋ, ಗುಂಡಾದೋ, ಉದ್ದ ಜಾಸ್ತಿ ಆದೋ, ಅಗಲ ಜಾಸ್ತಿ ಆದೋ, ಏನು ಅಗಲ ಕಡಿಮೆ ಆದೋ, ಉದ್ದ ಜಾಸ್ತಿ ಆದೋ ಅಂತ ಯಾರನ್ನು ಲೆಕ್ಕ ಮಾಡಿ ಹೇಳಲ್ಲ ನೋಡಮ್ಮ.
ಆದ್ರೆ ಮನೆಗೆ ಬಂದು ನೋಡು, ಇಷ್ಟು ಉದ್ದ ಅದ, ಇಷ್ಟು ಅಗಲ ಅದ, ಹಿಂಗೆ ಚೌಕ ಕಟ್ಟಬಹುದು, ಆಮೇಲೆ ಏನೇನು ಆಕಾರದ ಕಟ್ಟಬಹುದು. ನಿನ್ನ ಉಪಾಧಿಯಿಂದ ಬೈಲಿಗೆ ಆಕಾರ ಬಂದದ, ನಿರುಪಾಧಿಕವಾದ ಬೈಲಿಗೆ ಉಪಾದಿಯಿಂದ ಆಕಾರ ಬಂತಿಲ್ಲ. ಅಂದ್ರೆ ಮನೆಗೇನು ಆಕಾರ ಅದೇನು? ಉಪಾಧಿಗೆ ಆಕಾರ ಇಲ್ಲ, ಮನೆಗೆ ಆಕಾರ ಉಂಟು. ಅದಕ್ಕೆ ದೇಹಕ್ಕೆ ಆಕಾರ ಉಂಟು, ದೇಹದಲ್ಲಿ ಇರುವಂಥ ನಿನಗೆ ಆಕಾರ ಇಲ್ಲ ನೋಡು. ನಿರಾಕಾರ. ನಿರಾಕಾರ ಅಂದ್ರೆ ಏನದು? ಹುಟ್ಟಿಲ್ಲ ಅಂತ ಅರ್ಥ ಆಯ್ತಲ್ಲ. ಆಕಾರ ಇದ್ದಿದ್ದು ಹುಟ್ಟಿರ್ತದ, ಆಕಾರ ಇದ್ದಿದ್ದು ಆಕಾರ ರೂಪ ಕೆಡ್ತದ, ಬಣ್ಣ ಕೆಡ್ತದ. ನಾವೆಲ್ಲ ಕೆಟ್ಟವಿಲ್ಲ. ಶರೀರ ಕೆಡ್ತದ ಮೇಲೆ ಶರೀರದ ಬಣ್ಣ ಹೆಂಗೆ ಕೆಡಂಗಿಲ್ಲ ಅಂತ. ಬಣ್ಣ ಹೆಂಗೆ ಕೆಡಂಗಿಲ್ಲ. ಅದಕ್ಕೆ ಯಾವಾಗಲೂ ಚರ್ಮವನ್ನು ನೋಡಿ ಆನಂದ ಪಡೋರು ಅಜ್ಞಾನಿಗಳು, ಚರಮನನ್ನು ನೋಡಿ ಆನಂದ ಪಡೋರು ಜ್ಞಾನಿಗಳು. ಅಜ್ಞಾನಿಗಳ ಚರ್ಮದಿಂದ ನೋಡೋರು ಜಗತ್ತು. ಇದು ಚಂದ ಅದ, ಇದು ಚಲೋ ಇಲ್ಲ, ಇದು ಕಪ್ಪಾದ, ಇದು ಕೆಂಪಾದ ಮತ್ತೆ ಸತ್ಯ ಅದ. ಇದ್ರಾಗ ಭಾಳಷ್ಟು ಸಂಸಾರ ಇವತ್ತು ಯಾಕೆ ಹಾಳಾತವಂದ್ರೆ ಚರ್ಮ ನೋಡಿ ಸಂಸಾರಿ ನಡೆದವಲ್ಲ ಅವು ಹಾಳಾಗ್ಯಾವ. ಹೆಂಗ ನಾವು ಕೆಟ್ಟೋತಾವಲ್ಲ. ಬಾಲ್ಯದಾಗಿದ್ದದ್ದು ಯೌವನದಾಗಿಲ್ಲ, ಯೌವನದಾಗಿದ್ದದ್ದು ಮುಪ್ಪಿನಾಗಿರಂಗಿಲ್ಲ. ಇವು ಕೆಟ್ಟಗಳೇ ಮನುಷ್ಯರೇ ಕೆಟ್ಟರಂತ ತಿಳ್ಕೊಂಡ್ಬಿಡ್ತಾವು ಅಜ್ಞಾನಿಗಳು. ಅದರ ಒಳಗಿನ ಚರಮ ಅದಲ್ಲ ಆತ್ಮ, ಅದನ್ನು ನೋಡಿ ಸಂಬಂಧ ಬೆಳೆದ್ರೆ ಅವು ಎಂತಹ ಸಂಬಂಧ ಅಂದರೆ ಅದು ಈ ಲೋಕದ ಸಂಬಂಧ ಅಲ್ಲ. ಅದಕ್ಕೆ ಕಲ್ಯಾಣ ಮಂಟಪ ಆರೂಢವು ಪಾರ್ವತಿ ಪರಮೇಶ್ವರ ಒಂದರವು. ಅದು ಪಾರ್ವತಿ ಪರಮೇಶ್ವರದ ಹೆಂಗ ಜೋಡಿ ಆ ಜೋಡಿ ಆಗ್ತದಂದ್ರೆ ಅವ್ರು ಶ್ಲೋಕ ಲಗ್ನ ಪತ್ರಕ್ಕೆ ಬರೆಯದೇ ಲಗ್ನದಾಗ ಜಗಳ ಆಡೋ. ಮತ್ತೆ ಲಗ್ನ ಆದ್ಮೇಲೆಲ್ಲ ಅವಾಗೆ ಸ್ವರುವೆ. ಯಾಕೆ ಹಿಂಗಾಗ್ತದಂದ್ರೆ ಆ ಮಂತ್ರದ ಅರ್ಥನೇ ಗೊತ್ತಿಲ್ಲ. ಮಂತ್ರ ಹಾಕೋದು ಹೇಳೋದು ಬಿಟ್ಟಿಲ್ಲ, ಅದರ ಅರ್ಥ ಗೊತ್ತಿಲ್ಲ. ರಕ್ಷತಾಂಚವು ವಧುವರರು ಎಷ್ಟು ಚಂದ ಹೇಳ್ಯಾರ ಮಹಾತ್ಮರು. ಆ ಕಾರಣದಿಂದ ಇದು ನಿರುಪಾದಿಯಾಗಿ ಯಾರ ಸಂಘ ಇಲ್ಲದೆ ಎಲ್ಲ ಕಡೆಗಿರುವ ಪರಬ್ರಹ್ಮದ ಸ್ವರೂಪವೇ ಆತ್ಮನೆಂಬ ಪದಕ್ಕೆ ಲಕ್ಷ್ಯಾರ್ಥವು ಅಂದ್ರೆ ಲಕ್ಷ್ಯ ರೂಪ ಅರ್ಥ ಅಂತ ತಿಳ್ಕೋಬೇಕು. ಅಂದ್ರೆ ನಾವು ಇಲ್ಲಿವರೆಗೆ ಆತ್ಮ ಆತ್ಮ ಒಂದು ಯಾವುದಂದ್ರೆ ಅದೇಂತ ತಿಳ್ಕೋಬೇಕು ನೋಡ್ರಿ. ಅದೇಂತ ತಿಳ್ಕೊಂಡಾಗ ದೇಹ ಭಾವ ಓದ್ತದ, ದೇಹ ಭಾವ ಸುಮ್ಮನೆ ಹೋಗೋದಿಲ್ಲ. ಹಾಗಾಗಿ ಆತನೇ ಈತನೆಂಬಂತೆ ವಾಚ್ಯಾಂಶವ ನೀತಿಗೆಳೆದು ಲಕ್ಷದ್ವಯದೊಳು ಚೈತನ್ಯವೇಕೆ ಏಕ ಎಂಬುದೇ ಹಸಿಪದಕ್ಕೆ ವಿಖ್ಯಾತಿ ಮೈತ್ರಿ ವಾಚಾರ್ಥವು. ಹಸಿಪದದ ವಾಚಾರ್ಥ ಲಕ್ಷಾರ್ಥ ಇರಬೇಕಲ್ಲ. ಈ ಒಂದು ಆತನೇ ಈತನೆಂಬ ಅವನೇ ಇವನಂತ ಹೇಳದು. ಅವನ್ಯಾರು? ಆ ಪರಮಾತ್ಮ. ಇವನ್ಯಾರು? ಈ ಜೀವಾತ್ಮ. ಈ ವಾಚಾಂಶಗಳನ್ನು ತ್ಯಜಿಸಿ ಏನು ಬಿಡಬೇಕಿಲ್ಲಿ? ವಾಚಾಂಶವನ್ನು ತೆಗಿ ಅಂದ್ರು. ಅದಕ್ಕೆ ಎರಡೇ ವಾಕ್ಯದಲ್ಲಿ ಉಪಾಧಿ ಬಿಡೋದು. ಉಪಾಧಿ ಮೊದಲು ಹೇಳಿವಿ ನಾವು. ಪರಮಾತ್ಮನಿಗೆ ಉಪಾಧಿ ಶುದ್ಧ ಮಾಯೆ, ಜೀವಾತ್ಮನ ಉಪಾಧಿ ಅವಿದ್ಯಾ ಮಾಯೆ. ಎರಡು ಮನೆಗಳನ್ನು ಸುಮ್ಮನೆ ತೆಗೆದು ನೋಡ್ರಿ, ಎರಡು ಮನೆಗಳ ಬಯಲು ಒಂದೇ ಆದಿಲ್ಲ. ಇವೆರಡು ಒಂದೇ ಪ್ರಕಾರ ಉಣ್ಣಪ್ಪ. ಎರಡು ಮನೆ ಅನ್ನಂಗಿದ್ರೆ ಗ್ವಾಡೆ ನೋಡಿದ್ರೆ ಎಂದೂ ಒಂದಾಗೋದಿಲ್ಲ. ಅವುಗಳ ಆಕಾರ, ಅಳತಿ, ಬಣ್ಣ, ಡಿಸೈನ್ ಎಲ್ಲ ಭಿನ್ನ ಭಿನ್ನ ಭಿನ್ನ. ಇವು ನೋಡಿದ್ರೆ ಒಂದೇ ಅಂತ ಹೇಳಕ್ ಬರ್ತದೆ. ಆದರೆ ಎರಡು ಮನೆ ಒಳಗಿನ ಬಯಲು ನೋಡು, ಎರಡು ಒಂದೇವಿಲ್ಲ. ಅದೇ ಬಯಲು ಇದೆ, ಇದೇ ಬಯಲು ಅದು. ಅದರಂತೆ ಇಲ್ಲಿ ವಾಚ್ಯ ಭಾಗಗಳನ್ನು ತ್ಯಜಿಸಿ ಲಕ್ಷದ್ವಯದಳು ಎರಡೂ ಲಕ್ಷಾರ್ಥ ಹೇಳಿದಲ್ಲ. ಜೀವನ ಲಕ್ಷಾರ್ಥ, ಪರಮಾತ್ಮನ ಅಥವಾ ಪರಬ್ರಹ್ಮನ ಲಕ್ಷಾರ್ಥ.
ಅವುಗಳು ಒಂದೇ ಎಂಬುದೇ ಅಶಿಪದ. ಒಂದೇ ಅಂದರೆ ಇದ್ದಿ, ಎರಡು ಒಂದೇ ಇದ್ದಿ ನೋಡೋಣ, ಬ್ಯಾರಿಲ್ಲ ಅಂತ ಅರ್ಥ. ಈ ಪದಕ್ಕೆ ಪ್ರಸಿದ್ಧಳಾದ ಮೈತ್ರಿಯೇ ವಾಚಾರ್ಥ. ಎಷ್ಟು ತಿಳ್ಕೊಂಡ್ರೆ ಇದು ವಾಚಾರ್ಥ, ಅಶಿಪದದ ವಾಚಾರ್ಥ. ಅದಕ್ಕೆ ಸ್ವಯಂ ದೇವದತ್ತ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ, ನೀವು ಕೇಳಿರಿ ಭಾಳ ಸಲ. ಯಾಕಂದ್ರೆ ಒಬ್ಬ ಕಾಶಿಗೆ ಹೋಗಿದ್ದ, ಬಹಳ ದಿನ ಅಲ್ಲಿ ಅಭ್ಯಾಸವನ್ನು ಮಾಡಿದ. ಯಾವಾಗ ಹೋಗಿದ್ದ ಅಂದರೆ ಬಹಳ ಚಿಕ್ಕವನಿದ್ದ, ಕಾಶಿಗೆ ಹೋಗಿದ್ದ. ಬಹಳ ವರ್ಷ ಆದ ನಂತರ ಮತ್ತೆ ಕಾಶಿಯನ್ನು ಬಿಟ್ಟು ತನ್ನ ಮೂಲ ಜಾಗಕ್ಕೆ ಬಂದ. ಅವನ ಹೆಸರು ಸ್ವಯಂ ದತ್ತ ಅಂತ ಹೇಳ್ಯಾರ. ನೀವು ಯಾವುದಕ್ಕೂ ಹಚ್ಕರಿ. ಬಹಳ ದಿನ ಆದ ಮೇಲೆ ಬರುವಾಗ ಆತನಿಗೆ ಕಾಶಿಯಲ್ಲಿ ಒಬ್ಬ ಗೆಳೆಯ ಮಿತ್ರ ಆಗಿದ್ದ. ಆ ಮಿತ್ರ ವಿಳಾಸವನ್ನು ಕೊಟ್ಟಿದ್ದ, ನಮ್ಮ ಭಾಗಕ್ಕೆ ಬಂದಾಗ ತಪ್ಪದೆ ನಮ್ಮಲ್ಲಿಗೆ ಬಂದು ಹೋಗ್ಬೇಕಂತ. ಆಯ್ತು ಅಂತೇಳಿ ಈತ ಬಂದ ಮೇಲೆ ಈತ ಯೌವನದ ಬಾಲ್ಯದಲ್ಲೇ ಹೋಗಿದ್ದ, ಯೌವನದಲ್ಲೇ ಬಂದಿದ್ದ. ಅವನು ಮುಪ್ಪಾವಸ್ಥೆಯಲ್ಲಿ ಯಾವುದೋ ಕಾರಣಕ್ಕೆ ಈ ಭಾಗಕ್ಕೆ ಬಂದಾಗ ಅದು ವಿಳಾಸ ಇಟ್ಟಿದ್ದ. ನೋಡಿದ, ಇಲ್ಲೇ ಪಕ್ಕದಾಗ ಅಂದರೆ ಹೋಗಿ ಭೇಟಿ ಆಗೋಣ ಅಂತ ಆತ ಬಂದ. ಯಾರು? ಕಾಶಿಯಲ್ಲಿ ನೋಡಿದ್ನಲ್ಲ ಆತ ಇಲ್ಲಿಗೆ ಬಂದ ಮೇಲೆ ಈತನ ವಿಳಾಸವನ್ನು ನೋಡಿ ಬಂದ ತಕ್ಷಣ ಯಾರು ನೀವು, ಎಲ್ಲಿಂದ ಬಂದ್ರಿ ಅಂತ ಕೇಳಿದ. ಯಾಕಂದ್ರೆ ಅವನು ಗೊತ್ತು ಸಿಗಲಿಲ್ಲ. ಇವು ನೋಡಿದ ಯೌವನದಲ್ಲಿ ಈಗ ಮೊಪ್ಪಾವಸ ಎಲ್ಲ ಬದಲಾವಣೆ ಆಗಿದ್ವು, ಗಡ್ಡ ಮೀಸೆ ಎಲ್ಲ ಆ ರೀತಿ. ಆವಾಗ ಹೇಳಿದ, ನನ್ನ ಯಾರಂತ ಕೇಳ್ತಲ್ಲಪ್ಪ ನೀನು, ಕಾಶಿಯಲ್ಲಿ ನೀವು ಬಹಳ ದಿವಸ ಜೊತೆಯಲ್ಲಿದ್ದೀವಿ, ಕಾಶಿ ಬಿಟ್ಟು ಬರುವಾಗ ನನಗೆ ವಿಳಾಸ ಕೊಟ್ಟಿದ್ದಿ, ನಿನ್ನ ಗೆಳೆಯ ನಾನು ಅಂತ ಎಲ್ಲ ಇತಿಹಾಸ ಹೇಳಿದ್ ನೋಡ್ರಿ. ಹೇಳಿದಾಗ ಆವಾಗ ಅನ್ನಿಸ್ತವನಿಗೆ, ಓಹೋ ಕಾಶಿಯಲ್ಲಿ ಆತ ಏನಿದ್ನಲ್ಲ ಆತನೇ ಈತ ಅನ್ನ. ಬೇರೇನು ಅಲ್ಲಿ ನೋಡಿದವನು ಒಬ್ಬನು, ಇಲ್ಲಿ ಬಂದವನೊಬ್ಬನು ಬೇರೇನು ಇಲ್ಲ, ಆತನೇ ಈತ. ಈ ರೀತಿ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಆತನು ಅನ್ಕಂಡ, ನಾನು ಕಾಶಿಯಲ್ಲಿ ನಾವು ಜೊತೆಗಿದ್ದಂಥ ವ್ಯಕ್ತಿ ಈತನೇ ಅಂತ ಆತನು ಅನ್ಕಂಡ. ಈತ ಅಂತ ತಿಳ್ಕೊಂಡ ಬಿಡು. ಹೇಳಿದಾಗ ಹೌದು ಆತನೇ ಈತ ಅಂತ. ಈತ ಈತ ಹೌದಲ್ಲ ಅಂತ ಆತ ಗೊತ್ತಾಗಬೇಕಲ್ಲ. ಅದಕ್ಕೂ ನಾನಾಯ್ತು, ಆತನೇ ಈತ, ಕಾಶಿಯಲ್ಲಿ ಬಂದಿದ್ನಲ್ಲ ಆತನೇ ಈತ ಅಂತ ಇದಕ್ಕೆ ಗೊತ್ತಾಯ್ತು. ಕಾಶಿಯಲ್ಲಿ ನೋಡಿದ್ನಲ್ಲ ಅವನೇ ಇವನಂತ ಇದಕ್ಕೆ ಗೊತ್ತಾಯ್ತು ನೋಡಿ. ಅಂದ್ರೆ ನಾವು ಬೇರೆ ಅಲ್ಲ ಅಂತ ಅರ್ಥ ಆಯ್ತು. ಇದೇ ರೀತಿಯಾಗಿ ಇನ್ನೂ ಸ್ವಲ್ಪ ಅನುಮಾನ ಬಂದರೆ ಇನ್ನೊಂದು ದೃಷ್ಟಾಂತ ಕೊಡ್ಬೋದು. ಒಬ್ಬ ಊರಲ್ಲಿ ಯಾವ ಹಾಲು ಮತದ ಒಬ್ಬ ಕುರುವಿದ್ದ. ಆತ ಏನು ಮಾಡಿದಂದರೆ ಕುರಿಗಳನ್ನು ಸಾಕೋದಕ್ಕೋಸ್ಕರವಾಗಿ ಎಲ್ಲ ಕುರಿಗಳಲ್ಲಿ ಒಂದು ಒಳ್ಳೆಯ ಕುರಿಯನ್ನು ಟಗರನ್ನು ತಂದ. ಅವಾಗ ಊರಾಗ ಬಾಗಿಲಲ್ಲಿ ಅಗಸೆಯಲ್ಲಿ ಮಾತಾಡ್ಕೊಂಡು ಕೂಡಲ್ಲ, ಅಗಸೆ ಒಳಗೆ ಮನೆ ಇತ್ತು, ಅದನ್ನು ಹೊಡ್ಕೊಂಡು ಹೋದ. ಏನಪ್ಪ ತಂದೇನಂದ್ರೆ ಅವ್ರಿ ಹೊಸ್ದಾಗಿ ಮತ್ತೆ ತಂದಿನಿ ಅಂದ. ಸರಿ ಬಿಡು, ಎಷ್ಟು ಬಿತ್ತು ಏನಂತ ಕೇಳಿದ್ರು, ಹೇಳ್ದ, ಹೋದ. ಅದನ್ನೇನು ಮಾಡಿದ, ವಿಶೇಷವಾಗಿ ಮನೆಯಲ್ಲಿ ಕಟ್ಟಿ ಹಾಕಿ ಮೇಯಿಸಿದ. ಎಲ್ಲ ಕುರಿಗಳಲ್ಲಿ ಬಿಡಲಿಲ್ಲ, ಕಟ್ಟಿ ಹಾಕಿ 1 ವರ್ಷ 2 ವರ್ಷ ಮೇಯಿಸಿದ. ಅದು ಭಾರಿ ಬೆಳವಣಿಗಾಗಿ ದಷ್ಟಪುಷ್ಟ ಆಯಿತು. ಆವಾಗ ಒಂದು ದಿನ ಮನೆಯಿಂದ ಅದನ್ನು ಹಗ್ಗಚ್ಚಿ ಹಿಡ್ಕೊಂಡು ಮತ್ತೆ ಅಗಿಸೆ ಒಳಗಿಂದ ಬರ್ತಿದ್ದ. ಆವಾಗ ಅಲ್ಲಿ ಜನ ಕೇಳಿದ್ರು, ಏನಪ್ಪ ಇದು ಎಲ್ಲಿ ತಂದು, ಯಾವಾಗ ತಂದು, ಎಷ್ಟು ಬಿತ್ತಂದ್ರು. ಅವ್ರು ಯಾರು ಕೇಳಿದ್ರು ಅಂದರೆ ಊರು ಒಳಗೆ ಹೋಗುವಾಗ ಯಾರು ಕೇಳಿದ್ರು ಅದೇ ಜನ ಕೇಳಿದ್ರು, ಬೇರೆಯವರಲ್ಲ. ಆವಾಗ ಹೇಳ್ದ, ಇಲ್ಲಪ್ಪ
ಅವತ್ತೇನು ತಗೊಂಡು ಬಂದ ಕೇಳಿದಿಲ್ಲ, ಅದೇ ಇದು ಅಂದ ನೋಡು. ಅದೇ ಇದು ಅವತ್ತು ಏನು ತಂದಿದ್ದೆ ಅದೇ ಇದು, ಅದು ಬೇರೆ ಇದು ಬೇರೆ ಅಲ್ಲ, ಒಂದೇ ಅಂತ ಹೇಗೆ ಹೇಳಿದ ಅದೇ ರೀತಿ ಆತ್ಮ ಪುರುಷರು ಅಜ್ಞಾನಿಗಳು ಕೇಳುವಂಥ ಸಂದರ್ಭದಲ್ಲಿ ಜ್ಞಾನಿಗಳಾದವರು ಅವನೇ ನೀನು, ನೀನೇ ಅವನು ಅಂತ ಉಪದೇಶವನ್ನು ಮಾಡಬೇಕು ಅಂತ ಇಲ್ಲಿ ನೇಮವ. ಬಳಿಕ ವಾಚ ಲಕ್ಷಾರ್ಥಗಳ ಭೇದ ಅಪರೋಕ್ಷಗಳು ಮಾಯಾ ಪರಿಕಲ್ಪನೆಗಳನ್ನು ಕಿತ್ತಾಕ್ಬಿಟ್ರು. ಉಳಿಮೆಯೇ ಅಖಂಡ ಐಕ್ಯರಸ ಚಿತ್ತೆ ನೀನೆಂದು ತಿಳಿಯುವುದು ಇಂದು ಅಶಿಪದ ಲಕ್ಷಾರ್ಥ. ನೀ ಹೇಗೆ ತಿಳ್ಕೊಂಡ್ರೆ ಆಮೇಲೆ ವಾಚ ಲಕ್ಷಾರ್ಥಗಳು ಭೇದ, ಈ ವಾಚಾರ್ಥ ಲಕ್ಷಾರ್ಥ ಭೇದ ಏನಾವಲ್ಲ, ಇವೆಲ್ಲವೂ ಕೂಡ ಪರೋಕ್ಷ ಅಪರೋಕ್ಷಗಳು, ಮಾಯಾ ಪರಿಕಲ್ಪನೆಗಳು, ಮಾಯಾ ಪರಿಕಲ್ಪನೆಗಳಷ್ಟೇ. ಹೇಗೆ ಅಂದರೆ ತತ್ವದ ಲಕ್ಷಾರ್ಥದಲ್ಲಿ ಭೇದ ಅಂದರೆ ಪರೋಕ್ಷತ್ವ, ತೊಂಪದ ಲಕ್ಷಾರ್ಥದಲ್ಲಿ ಅಪರೋಕ್ಷತ್ವ. ಇವೆರಡು ಭೇದ ಅಪರೋಕ್ಷಗಳು ಮಾಯೆಯಿಂದ ಕಲ್ಪಿತವಾಗಿ ತೋರ್ಯಾವ ನೋಡ್ರಿ. ಈ ಕುರಿದು ಎದರಿಂದ ತೋರಿತು ಭೇದ? ಆ ಶರೀರದಿಂದ. ಮಾಯ ಅಂದರೆ ಶರೀರ. ಮತ್ತೆ ಕಾಶಿ ಪಂಡಿತ ಕೂಡ ಆತನ ಈತಂತ ಸಂಶಯ ಆಗುವಂಥದ್ದು ಶರೀರದಿಂದನೇ. ಅಂದರೆ ಇವರು ಸತ್ಯನು ಕಲ್ಪನೆ, ಮಾಯಾ ಕಲ್ಪನೆಯಿಂದ ತೋರ್ತಾವ. ತೋರ್ಲಿ, ತೋರಿದ್ರು ಕೂಡ ತೋರುವಕ್ಕೆ ಏನು ಮಹಾತ್ಮರು ಏನಿಲ್ಲ, ತೋರುವುದೆಲ್ಲವೂ ಮಿಥ್ಯ ಅಂತ ತಿಳ್ಕೊ ಶಾಸ್ತ್ರ ಬೇಕಾಗಿದೆ. ಆಚಾರ್ಯ ಶಂಕರ್ ಏನು ಹೇಳಿದರು? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ನಾಪರಹ. ಹಾಗೆ ಇವೆರಡು ಭೇದ ಪರೋಕ್ಷ ಮಾಯೆಗಳಿಂದ ಕಲ್ಪಿತವಾಗಿ ತೋರುತ್ತವೆ. ಯಾಕಂದರೆ ವಸ್ತು ಅಖಂಡವಾಗಿ ಒಂದೇ ಇದ್ದರೂ ಅದರಲ್ಲಿ ಪರೋಕ್ಷ ಅಪರೋಕ್ಷ ತೋರುವು ಭ್ರಾಂತಿ ರೂಪವಾಗಿ. ಪರೋಕ್ಷವಾಗಿ ಪ್ರತ್ಯಕ್ಷ ಕಾಣ್ತವ, ಅಪರೋಕ್ಷವಾಗಿ ಕಾಣಲಾರ್ದವು ನಾವು. ಸ್ಥೂಲ ಪರೋಕ್ಷ, ಸೂಕ್ಷ್ಮ ಅಪರೋಕ್ಷ. ನಮ್ಮ ಸ್ಥೂಲತೆಯ ಪರೋಕ್ಷವಾಗಿ ಕಾಣ್ತಾವಿಲ್ಲ ನಿಮಗೆ ನಮಗೆ. ಮತ್ತು ಇದರಲ್ಲಿ ಅಪರೋಕ್ಷವಾಗಿರುವಂಥದ್ದು ಮನಬುದ್ಧಿ ಚಿತ್ತ ಅಹಂಕಾರ ಜ್ಞಾನವರಿಗೂ ಕೂಡ ಅಪರೋಕ್ಷ. ಇದು ಜ್ಞಾನ ಕಂಡದ ನಿಮಗೆ? ಕಂಡಿಲ್ಲ. ಹೀಗೆ ತೋರುವುದು ಎಲ್ಲವೂ ಕೂಡ ಭ್ರಾಂತಿ. ನಿನ್ನ ಕಡೆಯಿಂದ ಒಳಗ ಏನು ತಿಳಿಸ್ಕೊಂತಾವ ಅವೆಲ್ಲವೂ ಭ್ರಾಂತಿ ರೂಪನು. ಹೊರಗೂ ಭ್ರಾಂತಿ, ಒಳಗೂ ಭ್ರಾಂತಿ. ಕುರಿ ಹೊರಗೆ ಚರ್ಮನೂ ಹೊರಗಿಂದ ಭ್ರಾಂತಿ, ಒಳಗೆ ತಂದಾಗಿರುವಂಥ ತೂಕ ಏನಿತ್ತಲ್ಲ, ಒಂದು 5 kg ತೂಕ ಇತ್ತು, ಇವತ್ತು 50 kg ಆಗ್ಯದ. ಅಂದರೆ ಒಳಗೂ ಬದಲಾವಣೆ ಆಗ್ಯಾವಂತ ಅರ್ಥ ಆಯ್ತಲ್ಲ. ಮಾಂಸ ಕಂಡ ಎಲವು ಅವನು ಬದಲಾವಣೆ ಆಗ್ಯಾವ. ಆದರೆ ಅದರೊಳಗಿರ್ತಕ್ಕಂಥ ಚೈತನ್ಯ ಅದಕ್ಕೇನು ಬದಲಾವಣೆ. ಹಾಗಾಗಿ ಈ ಭ್ರಾಂತಿ ರೂಪವ ಎರಡನ್ನೂ ತೆಗೆದು ಹಾಕಿದಾಗ ಅಖಂಡ ಚಿನ್ಮಯ ಸ್ವರೂಪನೇ ನೀನೆಂದು ಬೋಧಿಸುವುದು. ಅಖಂಡ ಚಿನ್ಮಯ ಅಂದರೆ ಮೊದಲು ಹೇಳಿದಂತೆ ಆಕಾಶದಿಂದ ಸರ್ವಗತಸ್ಯ ನಿಶ್ಚಿತ. ಎಲ್ಲ ಕಡೆ ಹೆಂಗೆ ಆಕಾಶ ಇದೆಯೋ ಅದೇ ರೀತಿ ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಏನು ಮಹಾತ್ಮರು ಹೇಳಿಕೆ ಅಂತ ಬಂದಾರ, ಇಲ್ಲಿ ಬಂದು ನೋಡಿದಾಗ ಅದು ಅರ್ಥ ಅನುಭವ ಆಗೋದು. ಹಾಗಾಗಿ ಅಲ್ಲಿ ಏನು ತೋರ್ತದ್ರಿ ಅಂದರೆ ಅಶಿಪದದ ಲಕ್ಷಾರ್ಥ ಅಷ್ಟೇ ಗೊತ್ತಾಗಿ ಈ ರೀತಿ ಈ 3 ಪದಗಳೇನವ ತತ್ತ ತೊಮ್ಮ ಅಸಿ ಅಂದರೆ ಬ್ರಹ್ಮ ಜೀವ ಇದ್ದಿ ಅನ್ನುವಂಥ ವಿಚಾರ, ಇವುಗಳನ್ನು ಮೊದಲು ಏನು ಮಾಡೋದು ಅಂದರೆ ಮೊದಲೇ ದೃಢ ಮಾಡೋದಲ್ಲ, ಮೊದಲು ತಿಳಿಯೋದು.
ತಿಳಿದ ಮೇಲೆ ತಿದ್ದೋದು, ತಿದ್ದಿದ ಮೇಲೆ ಬರೆಯೋದು ಸಾಮಾನ್ಯ. ಶಾಲೆಗೆ ಹೋಗ್ತಾವ ನಮ್ಮ ಹುಡುಗರಲ್ಲ. ಆಮೇಲೆ ಬರೀ ಅಂದ್ರೆ ಏನು ಬರೀಬೇಕು ಅವನು? ಎಂಬುದೇ ಗೊತ್ತಿಲ್ಲ, ಓಂ ಎಂಬುದೇ ಗೊತ್ತಿಲ್ಲ. ಅದು ಓಂ ಎಂಬುದು ಮೊದಲು ತಿಳಿದ ಮೇಲೆ ಅದನ್ನು ತಿದ್ದು, ತಿಳಿಯನಲ್ಲಿ ಶ್ರವಣ, ತಿದ್ದೋನಲ್ಲಿ ಮನ, ಬರಿಯನಲ್ಲಿ ನಿಧಿಧ್ಯಾಸನ. ಯಾವುದು? ಹಾಗಾಗಿ ತಿಳಿದು ಇಂತು ವಾಕ್ಯಾರ್ಥವನ ಅದರೊಳು ಬುದ್ಧಿ ನೆಲೆಗೊಂಡು ಚಲಿಸದೆ ದೃಢಮಾಗಿ ಬಳಿಕೊಂದು ವಿಮತಿ ದೂರದೆ ನಿಜ ಆನಂದವ ಅಚ್ಚಳಿಯದೆ ಇಹುದೇ ಮುಕ್ತಿ ಕೃತಕೃತ್ಯೆ. ಏನಪ್ಪ ಈ ಪ್ರಕಾರ ತಿಳಿ, ತಿದ್ದು, ಆಮೇಲೆ ಬರಿ ಆದ ಮೇಲೆ ಅದರ ವಾಕ್ಯದ ಅರ್ಥವನ್ನು ಅದರೊಳು ಬುದ್ಧಿ ನೆಲೆಗೊಂಡು, ಬುದ್ಧಿ ಕರೆಗೊಂಡು ನೆಲೆ ನೀನೆ ಸುಖಿಯಪ್ಪೆ. ಆ ಒಂದು ಒಂದನೇ ಸಂಧಿ 4ನೇ ಸೂತ್ರ ಬಹುಶಃ. ಆ 4ನೇ ಸೂತ್ರದ್ದು ಇಲ್ಲಿ ಮುಗಿಸ್ಯಾರ ನೋಡ್ರಿ ಅವರು. ಕೃತಕೃತ್ಯೆ, ಬುದ್ಧಿ ಕರೆಗೊಂಡು ನೆಲೆ ನೀನೆ ಸುಖಿಯಪ್ಪೆ. ಮೈತ್ರದ ವೇಳೆಲ್ಲ ಕೇಳಿದ ಮರಿ ಅಂತ. ಈ ರೀತಿ ಮಹಾವಾಕ್ಯದ ಅರ್ಥವನ್ನು ತಿಳಿ. ಯಾರಿಂದ ತಿಳಿ? ಗುರು ಪೇಳಿದ ತೆರೆದವಳು. ಅದಕ್ಕೆ ಅಲ್ಲೇ ಇಟ್ಟರಲ್ಲಿ ಗುರುಮುಖದಿಂದ ತಿಳಿ ಅಂತ ತಿಳಿದು ಅದರಲ್ಲಿ ತೊರೆ ವಿಷಯಾದಿಗಳನ್ನು ಸಂಶಯವನ್ನು ಬಿಡು, ಸಂಶಯವನ್ನು ಮಾಡಬೇಡ. ಅಲ್ಲಿ ಬುದ್ಧಿ ನೆಲೆಗೊಂಡು ಚಲಿಸದೆ ದೃಢಮಾಗಿ ಬಳಿಕೊಂದು ವಿಮತಿ ದೂರದೆ ಅಂದರು. ವಿಮತಿ ಅಂದರೆ ಭಾಳ ಡೇಂಜರ್. ಇದು ವಿಮತಿ ಏನು ಮಾಡ್ತದಂದರೆ, ಇದು ತಿಳಿಯಾಗೂ ಏನು ಮಾಡಂಗಿಲ್ಲ, ತಿದ್ದಾಗ ಏನು ಮಾಡಂಗಿಲ್ಲ, ಬರಿಬೇಕಾದ್ರೆ ಕೆಡಿಸಿಬಿಡ್ತದೆ. ಅಂದರೆ ವಿಪರೀತ ಬುದ್ಧಿ ಆಗ್ತದೆ. ಅದು ಓಂ ಬರಿ ಅಂದರೆ ಓಂ ಬರೆದು ಮ್ಯಾಲೆ ಹಿಂಗೆ ಕೋಳಿ ಹುಂಜ ಮ್ಯಾಲೆ ಬೆಳಿತಲ್ಲ, ಒಂದು ಗೇಟ್ ಎಳೆಯಲ್ಲಿ ಎರಡು ಎಳೆ ಬಂತು. ಎರಡು ಹೇಳಿದ್ರೆ ಓಂ ಆಗೋದಿಲ್ಲ, ಅದು ಒಂದೇ ಹೇಳ್ಬೇಕು. ಇಲ್ಲ ಓಂ ಅಂತ ಹೆಂಗೆ ಬರೀದಂದ್ರೆ ಹೊಟ್ಟೆಗೊಂದು ಪೂಜೆ ಹೊರಗೊಂದು ಪೂಜೆ ಕೊಟ್ರೆ ಇದು ವಿಪರೀತ ಅದು ಒಂದ್ಸಲ. ಅದಕ್ಕೆ ಸರಿಯಾಗಿ ಎಷ್ಟು ಯಾವುದಕ್ಕೆ ಬೇಕು ಅಷ್ಟೇ ತಿಳಿದು ವಿಪರೀತ ಬುದ್ಧಿ ದೂರದೆ ಕೇವಲ ಏನಾಗಬೇಕು ಒಂದು ಸಚ್ಚಿದಾನಂದ ಸ್ವರೂಪ ಇರುವುದೇ ಮುಕ್ತಿ ಅಂತ. ಕೇವಲ ಅಂದ್ರಲ್ಲಿ ಇನ್ನೊಂದಿಲ್ಲ. ಇಲ್ರಿ ನಿಮ್ಮ ಅಂಗಡಿಯಾಗ ಏನು ಸಿಗ್ತದೆ? ಬರೇ ಹಾಲು ಮೊಸರು, ಹಾಲೊಂದು ಸಿಗುತ್ತವ, ಹಾಲು ಬಿಟ್ರೆ ಈ ಮತ್ತೊಂದಿಲ್ಲ ಅಂದ್ರೆ ಏನು ಅರ್ಥ ಆಯ್ತು? ಕೇವಲ ಹಾಲಂತ ಇದೊಂದೇ ನಮ್ಮಲ್ಲಿ ಸಿಗೋದು. ಉಳಿದು ನಮ್ಮಲ್ಲಿ ಇದೊಂದೇ. ಅದರಂಗೆ ಇಲ್ಲಿ ಸಚ್ಚಿದಾನಂದ ಸ್ವರೂಪ ನಾನಿದ್ದೀನಿ, ನನಗೆ ಎಲ್ಲ ದೇಹ ಜಗತ್ತು ಲೋಕಾದಿಗಳು, ಆಮೇಲೆ ದೇಹದ ಯಾವ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂಥ 5 ಕೋಶಗಳು ಮತ್ತು 25 ತತ್ವಗಳು, ಆ ತತ್ವಗಳ ಧರ್ಮ ಕರ್ಮಗಳು, ಈ ದೇಹದ ಜನನ ಮರಣಾದಿಗಳು, ಈ ದೇಹದಲ್ಲಿ ಇಲ್ಲಿಯವರೆಗೆ ತೋರುವಂಥ ಕಾಮಾದಿಗಳು, ನವಗುಣಗಳು ಎಷ್ಟು ಅವೆಲ್ಲವೂ ಕೂಡ ನನ್ನ ಆಶಯದಲ್ಲೇ ಅವು ಇದ್ದಾವೆ ವಿನ ಅವು ನಾನು ಒಂದು ಅಲ್ಲ ಅಂತ ತಿಳಿದು ಇರುವುದೇ ಮುಕ್ತಿ. ನೋಡು, ತಿಳಿದಿರೋದು ಮುಖ್ಯ. ಅದಕ್ಕೆ ಅವರು ತಿಳಿ ಅಂದ್ರೆ ಮೊದಲು ತಿಳಿ ಅಂತ ಹೇಳಿದ್ರಲ್ಲ ಮೈತ್ರದೇವಿ. ಹಾಗಾಗಿ ತಿಳಿ ಅರಿದೊಮ್ಮೆ ಮರೆಯದಿರು ಗುರು ಪೇಳಿದ ತೆರೆದವಳು
ತ್ವರೆ ವಿಷಯ ಆದಿಗಳನ್ನು ನಿರ್ವಿಷಯದಲ್ಲಿ ಕರೆಗೊಂಡು ನಿಲೆ ನೀನೆ ಸುಖಿಯಪ್ಪೆ. ನಾವು ಸುಖ ಬೇಕು ಆನಂದ ಬೇಕಂತೀವಿ. ಇಲ್ಲಿ ಬಂದಿದ್ರೆ ಸುಖ ಆಗ್ತದ, ಆನಂದ ಆಗ್ತದ. ಇಲ್ಲಿ ಬರದೇ ಇದ್ರೆ ಆನಂದ ಸುಖ ಹೆಂಗಾಗ್ತದ? ಹಾಗಾಗಿ ವಾಕ್ಯಾರ್ಥ ನಿರ್ಣಯ ನಿರೂಪಣೆಯನ್ನು ಹೇಳಿದರು. ಸೂತ್ರ 19ಕ್ಕೆ ಪದ 141ಕ್ಕೆ ಇವತ್ತಿನ ಸೂತ್ರ ಮುಗಿತು. ಮತ್ತು ಇವತ್ತಿನ ವಿಶೇಷ ಏನಂದರೆ, ನಮ್ಮ ವೇದಾಂತ ಬೆಳಗದ ಪರಮಾತ್ಮರು ಮತ್ತು ಸದ್ಭಕ್ತರು, ಸಚ್ಚಿಷ್ಯರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಮ್ಮ ಗುರು ಕಾರ್ಯದ ಪ್ರತಿಯೊಂದು ಕಾರ್ಯದಲ್ಲಿ ಬಹಳ ಲವಲವಿಕೆಯಿಂದ ಕಾರ್ಯವನ್ನು ಯಶಸ್ವಿಗೊಳಿಸುವಂಥರಲ್ಲಿ ಒಬ್ಬರಾದ ಶ್ರೀಮತಿ ಮಧು ಶ್ರೀ ಸರಿಕಾರ್ ಅವರ ಜ್ಯೇಷ್ಠ ಪುತ್ರ ಇವತ್ತು ಬಂದನ. ಆತನ ಮದುವೆ ಗುರು ಹಿರಿಯರ ಕೃಪಾಶೀರ್ವಾದದಿಂದ ಇದೇ ಬಸವ ಜಯಂತಿ ತಾರೀಕು 30 ಆದಿವಾರ ಆಗ್ತದೆ. 30ನೇ ತಾರೀಕು ಅಕ್ಷತಾರೋಹಣ ಎಲ್ಲಿ ಅಂದರೆ ಆರುಯೇರಿ ಕಲ್ಯಾಣ ಮಂಟಪದಲ್ಲಿ ಜರುಗುತ್ತದೆ. ಆ ಕಾರಣ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಅವರ ಮಗ ಜ್ಯೇಷ್ಠ ಪುತ್ರ ತಂದಿದ್ದಾನೆ, ತಮಗೆಲ್ಲ ಕೊಟ್ಟಿದ್ದಾನೆ, ಇನ್ನೂ ಕೊಡುವಿದ್ದಾವೆ. ಆ ದಿನ ತಾವೆಲ್ಲರೂ ಕೂಡ ನಮ್ಮ ನಿಮಿತ್ತ ಬಂಧುಗಳಲ್ಲಿ ಒಂದು ಮದುವೆ ಬಿಟ್ಟರೆ ಇನ್ನೊಂದು ಸಲ ಹೋಗ್ಬೋದು. ದೊಡ್ಡವನಾಗಲಿ ಸಣ್ಣವನಂತ ಹೋಗ್ಬೋದು. ಆದರೆ ಇದು ನಿಮಿತ್ತ ಬಾಂಧವರ ಪ್ರೇಮ ಪ್ರೀತಿ. ಹಾಗಾಗಿ ಇವು ವರ್ಷಕ್ಕೆ 1-2 ಅಲ್ಲಲ್ಲಿ ಬರ್ತಿರ್ತಾವೆ. ಕಾರಣ ತಾವೆಲ್ಲರೂ ಆ ಒಂದು ಕಾರ್ಯದಲ್ಲಿ ಭಾಗಿಗಳಾಗಿ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸುವಂಥ ಒಂದು ಕಾರ್ಯವನ್ನು ನಾವು ನೀವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮ ಉಚ್ಚಾರವ ಮಾಡಿಸಿದಿ ಗುರುವರ ಉಚ್ಚಾರವ ಮಾಡಿಸಿದಿ ಶ್ಯಾಮಧಾಮ ಶ್ರೀರಾಮ ಅಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಶಿಖರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮತಿ ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ सकल साधु संत महाराज की